ಸ್ಪರ್ಧಾ ಮಿತ್ರರಿಗೆ ವಿದ್ಯಾಕರ್ಷಕರ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಸರ್, ವಿದ್ಯಾಕರ್ಷಕರ ಅಕಾಡೆಮಿ ಧಾರವಾಡ. ಸರ್, ಅದರ ಈಗಿನ ದಿನಮಾನಗಳಲ್ಲಿ ಎಕ್ಸಾಮ್ ಪರ್ಪಸ್ ಆಗಿ ನಮ್ಗೆ ಅಂತಾರಾಷ್ಟ್ರೀಯ ಸಂಬಂಧಗಳಿರ್ಬೋದು, ಓಕೆ, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ಗಳ ಮೇಲೆ ಕ್ವಶನ್ಗಳ ಕೇಳ್ತಾ ಹೋಗ್ತಾನ. ಹಾಗಾದ್ರೆ ಮುಂಬರುವ ಈಗ PC ಎಕ್ಸಾಮ್ ಇರ್ಬೋದು, ಓಕೆ, ಅದೇ ರೀತಿ ಇನ್ನುಳಿದಂತ ಕರ್ನಾಟಕ ಸರ್ಕಾರದ ಇಲ್ಲೇ ಇತರೆ ನೇಮಕಾತಿಗಳಲ್ಲೂ ಕೂಡ ಸರ್ ಎಕ್ಸಾಮ್ಗಳಲ್ಲಿ ಸಂಘಟನೆಗಳ ಮೇಲೆ ಕ್ವಶನ್ ಕೇಳ್ತಾ ಹೋಗ್ತಾನ. ಸರ್, ನಾವು ಇವತ್ತಿನ ದಿನ ಸಂಪೂರ್ಣವಾಗಿ ಸರ್ ಕೆಲವೊಂದಿಷ್ಟು ಸಂಘಟನೆಗಳ ಬಗ್ಗೆ ಸರ್ PPT ಮುಖಾಂತರ ಏನಪ್ಪಾ ಅಂದ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಆದ್ರೆ ಏನಪ್ಪಾ ಸುಮಾರು 4-5 ಸಂಘಟನೆಗಳು, 5-6 ಸಂಘಟನೆಗಳು ಹಂಗರಿ. ಅದೇ ರೀತಿನ ಪ್ರಮುಖವಾಗಿ ಅಧಿವೇಶನಗಳಿರ್ಬೋದು, ಈ ತರ ನಾವು ಏನ್ ಮಾಡ್ತಾ ಹೋಗೋಣ, ನೋಡ್ತಾ ಹೋಗೋಣ. ಸರ್, ಇವತ್ತಿನ ದಿನ ಏನಪ್ಪಾ ವಿಶೇಷವಾದ ಕ್ಲಾಸ್ ಇರ್ತದ. ಸರ್, ಮಿಷನ್ KE ಮತ್ತು KPSC ಅಂತ ತಿಳ್ಕೊಂಡು ಅಂತಾರಾಷ್ಟ್ರೀಯ ಸಂಘಟನೆಗಳ ಇತ್ತೀಚಿನ ಎಲ್ಲ ಅಧಿವೇಶನಗಳು, ಸಂಘಟನೆಗಳ ಜೊತೆಗೆ ಇತ್ತೀಚಿನ ಎಲ್ಲ ಅಧಿವೇಶನಗಳನ್ನ ಸರ್ ನೋಡ್ತಾ ಹೋಗೋಣ. ಹಾಗೆ ಪ್ರಮುಖವಾಗಿ ಸರ್ ನಮ್ಗ ಮೊದಲನೇದಾಗಿ ಗೊತ್ತಿರಬೇಕಂತ ವಿಷಯವನ್ನು ಗಮನಿಸಿದಾಗ ಸರ್, ಇಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳನ್ನ ಗಮನಿಸಿದಾಗ ಎಕ್ಸಾಮ್ ಪರ್ಪಸ್ ಆಗಿ ಸರ್ ಬಹಳ ಮಹತ್ವದ ಒಂದು ಕಾರ್ಯವನ್ನ ಮಾಡಿರ್ತಾವ. ಹಾಗಾದ್ರ ಈ ಸಂಘಟನೆಗಳನ್ನ ಗಮನಿಸಿದಾಗ ಪ್ರಮುಖವಾಗಿ ಯಾವ್ಯಾವ ಸಂಘಟನೆಗಳದಾವ, ಹಾಗೆ ಈ ಸಂಘಟನೆಯನ್ನ ಗಮನಿಸಿದಾಗ ಸರ್ ಏನೇನಾಗ್ತದೆ ಏನೇನಿಲ್ಲ ಅಂತ ತಿಳ್ಕೊಂಡು ಇವತ್ತಿನ ದಿನ ಸಂಪೂರ್ಣವಾಗಿ ಸರ್ ನೋಡ್ತಾ ಹೋಗೋಣಂತ. ಓಕೆ ಸರ್, ಈ ಸಂಘಟನೆಗಳನ್ನ ಗಮನಿಸಿದಾಗ ಹಾಗಾದ್ರೆ ಫಸ್ಟ್ ನಮ್ಗೆ ಎಕ್ಸಾಮ್ ಪರ್ಪಸ್ ಆಗಿ G20 ಇರ್ಬೋದು, G7 ಇರ್ಬೋದು, OPEC ಇರ್ಬೋದು, ವಿಶ್ವಸಂಸ್ಥೆ ಇರ್ಬೋದು, ನ್ಯಾಟೋ ಇರ್ಬೋದು, ಇನ್ನು ಹಲವಾರು ಸಂಘಟನೆಗಳು ಕಂಡು ಬರ್ತವೆ. ಏಷ್ಯನ್ ಇರ್ಬೋದು, ಯುರೋಪಿಯನ್ ಯೂನಿಯನ್ ಇರ್ಬೋದು, ಇನ್ನು ಹಲವಾರು ಸಂಘಟನೆಗಳು ನಮ್ಗೆ ಎಕ್ಸಾಮ್ದೊಳಗ ಇಂಪಾರ್ಟೆಂಟ್ ಆಗಿರ್ತವ. ಅಂತ ಸಂಘಟನೆಗಳನ್ನ ಗಮನಿಸಿದಾಗ ಇಲ್ಲಿ ಒಂದಿಷ್ಟು ಸಂಘಟನೆಗಳನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಯಾವ್ದ್ರಿ ಅದಂದ್ರ ಫಸ್ಟ್ ನಾವು G20 ಸಂಘಟನೆ ಬಗ್ಗೆ ನೋಡ್ತಾ ಹೋಗೋಣ ಅಂತ. ಸರ್, G20 ಸಂಘಟನೆಯನ್ನ ಗಮನಿಸಿದಾಗ G20 ಸಂಘಟನೆಯಲ್ಲಿ ಕಂಡು ಬರುವ G ಎಂಬ ಅಕ್ಷರ ನಮ್ಗೆ ಏನ್ ತಿಳಿಸ್ಕೊಡ್ತದ ಅಂದ್ರ ಇಲ್ಲಿ ಗ್ರೂಪ್ ಅಂತ ತಿಳಿಸ್ಕೊಡ್ತದ. ಗ್ರೂಪ್ ಅಂದ್ರೆ ಒಕ್ಕೂಟ ಅಂತ ತಿಳಿಸ್ಕೊಡ್ತದ. ಹಾಗಾದ್ರೆ ಇಲ್ಲಿರುವ 20 ಎಂಬ ಅಕ್ಷರ ಇಲ್ಲಿ ಸದಸ್ಯ ರಾಷ್ಟ್ರಗಳು ಅಷ್ಟದವ ಅಂತೇಳಿ ಈಗೇನಾಗ ಸದಸ್ಯ ರಾಷ್ಟ್ರಗಳು ಜಾಸ್ತಿ ಆಗ್ಯಾವ. ಆದ್ರೂ ಕೂಡ ಇಲ್ಲಿ ಹೆಸರನ್ನ ನಾವೇನ್ ಮಾಡಿಲ್ಲ, ಚೇಂಜ್ ಮಾಡಿಲ್ಲ. G20 ಮತ್ತು G21 ಅಂತ ಕರೀತಾರೆ ಕೆಲವೊಂದು ಬಾರಿ. ಓಕೆ, ಹಾಗಾದ್ರ ಇಲ್ಲಿ G20 ಸಂಘಟನೆಯನ್ನ ಗಮನಿಸಿದಾಗ ಫಸ್ಟ್ ಪಾಯಿಂಟ್ ಗೊತ್ತಿರಲಿ ಸರ್, ಇದು ಸ್ಥಾಪನೆಯಾದ ವರ್ಷ ಯಾವ್ದಂತ ಕೇಳ್ತಾ ಹೋಗ್ತಾನ. ಸ್ಥಾಪನೆಯಾದ ವರ್ಷ ಅಂದ್ರೆ 1999 ಆಗಿರ್ತದ. ಸರ್, ಸ್ಥಾಪನೆಯಾದ ಸ್ಥಳ ಯಾವ್ದಂತ ಕೇಳ್ತಾ ಹೋಗ್ತಾನ. ಜರ್ಮನಿಯ ಬರ್ಲಿನ್ ಆಗಿರ್ತದ. ಸ್ಥಾಪನೆಯಾದ ಸ್ಥಳ ಜರ್ಮನಿಯ ಬರ್ಲಿನ್. ಸರ್, ಮೊದಲ ಅಧಿವೇಶನ ನಡೆದಂತ ವರ್ಷ ಅಂದ್ರೆ 2008 ಆಗಿರ್ತದ. ಅದೇ ರೀತಿ ಮೊದಲ ಅಧಿವೇಶನ ನಡೆದಂತ ಸ್ಥಳ ಯಾವ್ದಾಗಿರ್ತದ ಅಂದ್ರ ಅಮೆರಿಕ ದೇಶ ರೀ. ಸರ್, ಅಮೆರಿಕ ದೇಶದ ಸರ್ ಯಾವ ನಗರದಲ್ಲಿ ತನ್ನ ಮೊದಲ ಅಧಿವೇಶನವನ್ನ ನಡೆಸ್ತದ ನೋಡಿದಾಗ ಸರ್ ವಾಷಿಂಗ್ಟನ್ ನೋಡ್ರಿ. ವಾಷಿಂಗ್ಟನ್ DC ನಗರದೊಳಗ ತನ್ನ ಮೊದಲ ಅಧಿವೇಶನವನ್ನ ನಡೆಸ್ತದ ಈ G20 ಸಂಘಟನೆ. ಸರ್, ಇನ್ನ G20 ಸಂಘಟನೆಯನ್ನ ಗಮನಿಸಿದಾಗ ಇಲ್ಲಿ ಸದಸ್ಯ ರಾಷ್ಟ್ರಗಳನ್ನ ಗಮನಿಸಿದಾಗ್ರಿ, ಈ ಒಂದು ಸದಸ್ಯ ರಾಷ್ಟ್ರಗಳು ಎಷ್ಟದವ ನೋಡಿದಾಗಿಲ್ಲಿ ಸರ್ 19 ರಾಷ್ಟ್ರಗಳೊಂದಿಗೆ ನೋಡಿ, 19 ಸದಸ್ಯ ರಾಷ್ಟ್ರಗಳೊಂದಿಗೆ 2 ಸಂಘಟನೆಗಳು ಏನ್ ಮಾಡ್ಯಾವ, ಈ ಸಂಘಟನೆಯಲ್ಲಿ ಸದಸ್ಯತ್ವವನ್ನು ಪಡೆದವ. 19 ರಾಷ್ಟ್ರಗಳೊಂದಿಗೆ 2 ಸಂಘಟನೆಗಳು ಸದಸ್ಯತ್ವವನ್ನ ಪಡೆದುಕೊಂಡವ. ಹಾಗಾದ್ರೆ 2 ಸಂಘಟನೆಗಳನ್ನ ಸೇರಿಸಿದಾಗ ಈ ರಾಷ್ಟ್ರಗಳಲ್ಲಿ ಕಂಡು ಬರುವ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದ್ರ ಸರ್ 21ರಷ್ಟು ಆಗ್ತದ. ಓಕೆ, ರಾಷ್ಟ್ರಗಳು 19 ಪ್ಲಸ್ 2 ಸಂಘಟನೆಗಳದಾವ. ಹಾಗಾದ್ರೆ ನಾವು ಸಂಘಟನೆಗಳನ್ನ ನಾವ್ ಏನ್ ಮಾಡ್ಬೇಕಿಲ್ಲಿ ಕನ್ಸಿಡರ್ ಮಾಡ್ಬೇಕಂತ ತಿಳ್ಕೊಂಡು ಏನಂತ ಕನ್ಸಿಡರ್ ಮಾಡ್ಬೇಕಂದ್ರ ಹಾಗಾದ್ರೆ ಅವನು ಕೂಡ ರಾಷ್ಟ್ರವನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಆದ್ರೆ ಪ್ರಸ್ತುತವಾಗಿ 21 ಸದಸ್ಯ ರಾಷ್ಟ್ರಗಳು ಕಂಡು ಬರ್ತಾವ G20 ಒಳಗ ಅಂತ ಹೇಳಿ. ಸರ್, ಈ G20 ಸಂಘಟನೆಯನ್ನ ಸರ್ ನಾವೇ ಕಂಡು ಬರುವ ರಾಷ್ಟ್ರಗಳನ್ನ ಗಮನಿಸಿದಾಗ ಹಾಗಾದ್ರೆ ಯಾವ ರಾಷ್ಟ್ರದವ G20 ಸಂಘಟನೆಯಲ್ಲಿ ಕಂಡು ಬರುವ ರಾಷ್ಟ್ರಗಳನ್ನ ಗಮನಿಸಿದಾಗ ಒಂದು ನೋಡ್ರಿ, ಇಲ್ಲೇ ಪ್ರಮುಖವಾಗಿ ಕೋಡ್ ಮುಖಾಂತರ ನೆನ್ಪಿಟ್ಕೊಳಕ್ ಹೋಗೋಣಂತರಿ. ಸರ್, ಕೋಡ್ ಏನಪ್ಪಾ ಅಂದ್ರ ಸರ್ ಒಂದು ಕೋಡ್ ಕಂಡು ಬರ್ತದ. ಫಸ್ಟ್ ನೆನ್ಪಿಟ್ಕೋರಿ A³ ಅಂತ ತಿಳ್ಕೊಂಡು, ಅದೇ ರೀತಿ ಸರ್ B² ಅಂತ ತಿಳ್ಕೊಂಡು, ಹಾಗಾದ್ರೆ C² ಅಂತ ಹೇಳ್ಕೊಂಡು ನೆನ್ಪಿಟ್ಕೋರಿ. ಅದೇ ರೀತಿ D² ಇರ್ಬೋದು, ಅದೇ ರೀತಿ E² ಇರ್ಬೋದು, ಅದೇ ರೀತಿ F ಇರ್ಬೋದು, ಇನ್ನ G² ಇರ್ಬೋದು. G² ಇರ್ಬೋದು, ಯಾವ್ದಂದ್ರ J² ಇರ್ಬೋದು. ಅದೇ ರೀತಿ MRSTU³ ಈ ಕೋಡ್ ನೆನ್ಪಿಟ್ಕೋರಿ. ಈ ಕೋಡಿನೊಳಗ ಎಲ್ಲಾ ರಾಷ್ಟ್ರಗಳು ಈಸಿಯಾಗಿ ಸಿಗ್ತಾವ ನಿಮ್ಗ. ಹಾಗಾದ್ರೆ ನೋಡ್ರಿ, ಈಗ ಸರ್ ಒಂದದ ಅಮೆರಿಕ ಅಂತ ದೇಶ ಕಂಡು ಬರ್ತದ. ಅದೇ ರೀತಿ ಆಸ್ಟ್ರೇಲಿಯಾ ದೇಶ ಅಂತದ, ಇನ್ನು ಅರ್ಜೆಂಟೈನಾ ಅಂತ ದೇಶ ಕಂಡು ಬರ್ತದ. ಅದೇ ರೀತಿ ಭಾರತ ಕಂಡು ಬರ್ತದ, ಬ್ರೆಜಿಲ್ ಕಂಡು ಬರ್ತದ, ಕೆನಡಾ ಕಂಡು ಬರ್ತದ, ಚೀನಾ ಕಂಡು ಬರ್ತದ, ದಕ್ಷಿಣ ಕೊರಿಯಾ ಕಂಡು ಬರ್ತದ, ದಕ್ಷಿಣ ಆಫ್ರಿಕಾ ಕಂಡು ಬರ್ತದ, ಇಟಲಿ ದೇಶ ಕಂಡು ಬರ್ತದ. ಇನ್ನು ಇಂಡೋನೇಷ್ಯಾನು ಕೂಡ G20 ಒಳಗೆ ಸದಸ್ಯತ್ವವನ್ನು ಪಡೆದುಕೊಂಡದ. ಅದೇ ರೀತಿ ಫ್ರಾನ್ಸ್ ದೇಶ ಕಂಡು ಬರ್ತದ, ಇನ್ನು ಜರ್ಮನಿ ದೇಶ ಕಂಡು ಬರ್ತದ. ಅದಾದ ನಂತರ ಮೆಕ್ಸಿಕೋ ಅದ, ಇನ್ನು ರಷ್ಯಾ ದೇಶ ಅದ, ಸೌದಿ ಅರೇಬಿಯಾ ದೇಶ ಅದ, ಟರ್ಕಿ ದೇಶ ಅದ, ಅದೇ ರೀತಿನ UK ದೇಶ ಅದ, ಯುನೈಟೆಡ್ ಕಿಂಗ್ಡಮ್ ಅದ, ಅದೇ ರೀತಿ ಜಪಾನ್ ದೇಶ ಅದ. ಇನ್ನೊಂದು ನೋಡಿದಾಗ ಯುರೋಪಿಯನ್ ಯೂನಿಯನ್ ಸಂಘಟನೆ ಅದ. ಓಕೆ, ಹಾಗಾದ್ರೆ ಇಲ್ಲಿ ಇನ್ನೊಂದು ಗಮನಿಸಿದಾಗ ಇಲ್ಲಿ ಆಫ್ರಿಕನ್ ಯೂನಿಯನ್ ಸಂಘಟನೆ ಅದ ನೋಡ್ರಿ. ಹಾಗಾದ್ರೆ ಇಲ್ಲಿ 19 ರಾಷ್ಟ್ರಗಳನ್ನ ಗಮನಿಸಿದಾಗ 19 ರಾಷ್ಟ್ರಗಳೊಂದಿಗೆ
ಈ ಏಸಿಯನ್ ಸಂಘಟನೆಯೊಳಗ ಸರ್ ಸದಸ್ಯತ್ವವನ್ನು ಪಡೆದುಕೊಂಡಂತ ರಾಷ್ಟ್ರಗಳ ಸಂಖ್ಯೆಯನ್ನು ಗಮನಿಸಿದಾಗಿಲೇ ಸಂಘಟನೆಗಳ ಸಂಖ್ಯೆಯನ್ನು ಗಮನಿಸಿದಾಗ ಎರಡದವ. ಆದ್ರೆ ಒಂದು ಸಂಘಟನೆ ಯಾವ್ದ್ರಿ ಅಂದ್ರ ಒಂದು ಯುರೋಪಿಯನ್ ಅಂತ ಕಾಣ್ತೀವಿ. ಒಂದ್ ಯಾವ್ದಂದ್ರ ಯುರೋಪಿಯನ್ ಯೂನಿಯನ್. ಒಂದ್ ಯಾವ್ದು ನೋಡಿದಾಗ ಯುರೋಪಿಯನ್ ಯೂನಿಯನ್ ಅಂತ ಕಾಣ್ತೀವಿ. ಯುರೋಪಿಯನ್ ಯೂನಿಯನ್ ಅಥವಾ EU ಅಂತ ಕರಿತೀವಿ. EU ಅಂತ ತಿಳ್ಕೊಂಡು ಅದೇ ರೀತಿ ಮತ್ತೊಂದು ನೋಡಿದಾಗ ಆಫ್ರಿಕನ್ ಯೂನಿಯನ್ ಅಂತ ಕರಿತೀವಿ. ಆಫ್ರಿಕನ್ ಯೂನಿಯನ್ ಆದ್ರೆ ಇವು 19 ರಾಷ್ಟ್ರಗಳೊಂದಿಗೆ 2 ಸಂಘಟನೆಗಳಾಗಿರ್ತವ ಸದಸ್ಯತ್ವವನ್ನು ಪಡೆದುಕೊಂಡವರಲ್ಲಿ. ಆದ್ರೆ ಇಲ್ಲಿ ಯುರೋಪಿಯನ್ ಯೂನಿಯನ್ ಸಂಘಟನೆಯನ್ನ ಗಮನಿಸಿದಾಗ್ರಿ, ಯುರೋಪಿಯನ್ ಯೂನಿಯನ್ ಸಂಘಟನೆಯನ್ನ ಗಮನಿಸಿದಾಗ ಈ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತೀರಿ ಸರ್ ಅಂದ್ರೆ ಬೆಲ್ಜಿಯಂ ದೇಶದೊಳಗ ಕಂಡು ಬರ್ತದ್ರಿ. ಬೆಲ್ಜಿಯಂ ದೇಶದೊಳಗ ಕೇಂದ್ರ ಕಚೇರಿ ಒಳಗೊಂಡಿರ್ತದ. ಬೆಲ್ಜಿಯಂ ದೇಶದ ಯಾವ ನಗರ ಅಂದ್ರ ಬ್ರುಸೆಲ್ ನಗರದೊಳಗೆ ಏನ್ ಮಾಡ್ಯದ ಕೇಂದ್ರ ಕಚೇರಿ ಒಳಗೊಂಡದ. ಯಾವ್ದು ಯುರೋಪಿಯನ್ ಯೂನಿಯನ್ ಅಂತ ಗೊತ್ತಿರ್ಲಿ. ಹಾಗೆ ಯುರೋಪಿಯನ್ ಯೂನಿಯನ್ ಸಂಘಟನೆ ಒಟ್ಟಾರೆಯಾಗಿ 27 ರಾಷ್ಟ್ರಗಳು ಕಂಡು ಬರ್ತಾವ ಅಂತ ಗೊತ್ತಿರ್ಲಿ. ಓಕೆ, ಹಾಗಾದ್ರೆ ಇಲ್ಲಿ ಆಫ್ರಿಕನ್ ಯೂನಿಯನ್ ಅನ್ನ ಗಮನಿಸಿದಾಗ ಆಫ್ರಿಕನ್ ಯೂನಿಯನ್ ದೇಶವು ಯಾವ ಸಂಘಟನೆ ಯಾವ ದೇಶದೊಳಗ ಕೇಂದ್ರ ಕಚೇರಿ ಒಳಗೊಂಡದ ಅಂದ್ರ ಇಥೋಪಿಯಾ ದೇಶದಲ್ಲಿ ಏನ್ ಮಾಡಿದ್ರಿ ಕೇಂದ್ರ ಕಚೇರಿ ಒಳಗೊಂಡದ. ಸರ್, ಇಥೋಪಿಯಾ ದೇಶದ ಯಾವ ನಗರ ನೋಡಿದಾಗ ಅಡೀಸ್ ಅಬಾಸ್ ಎಂಬ ನಗರದೊಳಗ ಕೇಂದ್ರ ಕಚೇರಿ ಒಳಗೊಂಡದ. ಹಾಗಾದ್ರೆ ಕ್ವಶನ್ ಕೇಳ್ತಾ ಹೋಗ್ತಾನ ಸರ್, G20 ಸಂಘಟನೆಗೆ ಇತ್ತೀಚೆಗೆ ಕೊನೆಯದಾಗಿ ಸದಸ್ಯತ್ವವನ್ನು ಪಡೆದುಕೊಂಡಂತ ಸಂಘಟನೆ ಯಾವುದು ಅಂತೇಳಿ ಅದ್ರ ಯಾವ್ದಂದ್ರ ಇದೇ ಆಫ್ರಿಕನ್ ಯೂನಿಯನ್. ಸರಿ, ಆಫ್ರಿಕನ್ ಯೂನಿಯನ್ ನ ಗಮನಿಸಿದಾಗ ಯಾವಾಗ ಸದಸ್ಯತ್ವವನ್ನು ಪಡೆದುಕೊಳ್ತೀರಿ ಅಂದ್ರ 2023 G20 ಸಂಘಟನೆಗೆ ಹೊಸದಾಗಿ ಸದಸ್ಯತ್ವವನ್ನು ಪಡೆದುಕೊಂಡಂತ ಒಂದು ಸಂಘಟನೆಯಾಗಿರ್ತದೆ. ಓಕೆ, ಇಷ್ಟು ಸ್ವಲ್ಪ ನಮ್ಗೆ ಗೊತ್ತಿರಲಿ. ಓಕೆನಾ? G20 ಸಂಘಟನೆಯನ್ನ ಗಮನಿಸಿದ ಮತ್ತೇನ್ ಗೊತ್ತಿರ್ಬೇಕ್ರಿ? G20 ಸಂಘಟನೆಯ ಅಧಿವೇಶನಗಳ ಮೇಲೆ ಕ್ವಶನ್ ಕೇಳ್ತಾ ಹೋಗ್ತಾನ. ಫಸ್ಟ್ ಗೊತ್ತಿರ್ಲಿ, 2023 ಆಫ್ರಿಕನ್ ಯೂನಿಯನ್ ಏನ್ ಮಾಡ್ಯದ ಸದಸ್ಯತ್ವವನ್ನ ಪಡೆದುಕೊಂಡಿತು ಅಂತ ಕೇಳ್ತಾ ಹೋಗ್ತಾರ. ಹಾಗೆ 2023 ಸರಿ ಯಾವ ದೇಶದಲ್ಲಿ G20 ಸಂಘಟನೆಯ ಅಧಿವೇಶನ ನಡೆದಾಗ ಇದು ಸದಸ್ಯತ್ವವನ್ನು ಪಡೆದುಕೊಳ್ತು ಅಂದ್ರ ಭಾರತ ದೇಶದಲ್ಲಿ G20 ಸಂಘಟನೆಯ ಎಷ್ಟನೇ ಅಧಿವೇಶನ ಅಂದ್ರೆ 18ನೇ ಅಧಿವೇಶನ ಇರ್ತದ. ಇಲ್ಲಿ ಏನ್ ಮಾಡ್ತಿದ್ವು ಸದಸ್ಯತ್ವವನ್ನ ಪಡೆದುಕೊಳ್ತು ಯಾವ್ದಂದ್ರ ಆಫ್ರಿಕನ್ ಯೂನಿಯನ್ ಸಂಘಟನೆ G20 ಸಂಘಟನೆಗೆ ಅಂತ ಗೊತ್ತಿರ್ಲಿ. ಓಕೆ, ಸರಿ, ಇನ್ನ ಇತ್ತೀಚಿನ ಅಧಿವೇಶನಗಳನ್ನ ಗಮನಿಸಿದಾಗ ಹಾಗಾದ್ರ 2023 ಸರಿ ಎಷ್ಟನೇ ಅಧಿವೇಶನ ರೀ ಅಂದ್ರ 18ನೇ ಅಧಿವೇಶನ ಆಗಿರ್ತದ. 18ನೇ ಅಧಿವೇಶನ ಯಾವ ದೇಶದಲ್ಲಿ ನಡೀತದ್ರಿ ಅಂದ್ರ ಭಾರತದೊಳಗ ನಡೀತದ. ಭಾರತದ ಯಾವ ನಗರ ಅಂದ್ರ ದೆಹಲಿ. ಸರ್, ದೆಹಲಿಯ ಯಾವ ಮೈದಾನ ಅಂತ ಕೇಳಿದಾಗ ಇಲ್ಲಿ ಪ್ರಗತಿ ಮೈದಾನ ಅಂತ ಗೊತ್ತಿರ್ಲಿ. ಮೈದಾನ ಅಂದ್ರೆ ಯಾವುದು? ಪ್ರಗತಿ ಮೈದಾನ. ಈ ಪ್ರಗತಿ ಮೈದಾನದೊಳಗ ಒಂದು ಕಟ್ಟಡ ಯಾವ್ದಂದ್ರ ಭಾರತ್ ಮಂಟಪಂ ಅಂತೇಳಿ ಪ್ರಗತಿ ಮೈದಾನದ ಭಾರತ್ ಮಂಟಪಂ ಎಂಬ ಕಟ್ಟಡದಲ್ಲಿ ಸರ್ ನಡೀತದ. ಸರ್, ಇಲ್ಲಿ ಏನಪ್ಪಾ ನರೇಂದ್ರ ಮೋದಿ ರವರು ಏನಾಗಿರ್ತಾರೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡ್ರು. ಹಾಗಾದ್ರ ಈ ಅಧಿವೇಶನದ ವಿಶೇಷತೆ ಏನಪ್ಪಾ ಅಂದ್ರ ಭಾರತದಲ್ಲಿ ನಡೆದ ಮೊಟ್ಟ ಮೊದಲ ಅಧಿವೇಶನ ಆಗಿರ್ತದ. ಹಾಗಾದ್ರೆ ಈ ಒಂದು ಸಂಘಟನೆಯ ಅಥವಾ ಈ ಅಧಿವೇಶನದ ವಿಶೇಷತೆ ಏನಪ್ಪಾ ಅಂದ್ರ ನಿಮ್ಗೆ ಗೊತ್ತಿರ್ಲಿ. ಹಾಗಾದ್ರೆ ಈ ಒಂದು ಸಂಘಟನೆಯ ಒಂದು ಧ್ಯೇಯವಾಕ್ಯ ಯಾವ್ದಾಗಿತ್ತು ಅಂತ ಕೇಳ್ತಾ ಹೋಗ್ತಾನ. ನಿಮ್ಗೆ ಗೊತ್ತಿರ್ಲಿ ಯಾವ್ದಂದ್ರ ವಸುದೈವ. ನೋಡ್ರಿ, ಯಾವುದು? ವಸುದೈವ ಕುಟುಂಬಕಂ ಅಂತೇಳಿ ವಸುದೈವ ಕುಟುಂಬಕಂ ಅಂತ ಕರಿತಾ ಹೋಗ್ತೇವಿ. ಅದೇ ರೀತಿನ ಒಂದು ಭೂಮಿ ಅಂತ ಕರಿತೀವಿ. ಧ್ಯೇಯವಾಕ್ಯ ಯಾವ್ದಾಗಿತ್ತು? ಒಂದು ಭೂಮಿ ಅಂತ ಕರಿತಾ ಹೋಗ್ತೇವಿ. ಅದೇ ರೀತಿ ಒಂದು ಕುಟುಂಬ ಅಂತ ಕರಿತಾ ಹೋಗ್ತೀವಿ. ಒಂದು ಕುಟುಂಬ ಅಂತ ಕರಿತಾ ಹೋಗ್ತೀವಿ, ಕುಟುಂಬ ಅಂತ ತಿಳ್ಕೊಂಡು. ಅದೇ ರೀತಿ ಒಂದು ಸರ್ ಭವಿಷ್ಯ ಅಂತ ಕರಿತಾ ಹೋಗ್ತೀವಿ. ನೋಡ್ರಿ, ಒಂದು ಭವಿಷ್ಯ ಅನ್ನೋದೇನಂದ್ರ ಧ್ಯೇಯವಾಕ್ಯ ಅಂದ್ರ ವಸುದೈವ ಕುಟುಂಬಕಮ್ಮ, ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ. ಹಾಗಾದ್ರ ಒನ್ ಅರ್ಥ, ಒನ್ ಫ್ಯಾಮಿಲಿ, ಒನ್ ಫ್ಯೂಚರ್ ಅನ್ನೋದು ಸಂಘಟನೆಯ ಅಧಿವೇಶನದ ಧ್ಯೇಯವಾಕ್ಯ 18ನೇ ಅಧಿವೇಶನದ ಭಾರತದಲ್ಲಿ ನಡೆದಾಗ. ಓಕೆ, ಇರ್ಲಿ. ಸರಿನ ಕೇಳ್ತಾ ಹೋಗ್ತಾನ ಭಾರತ ದೇಶ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ G20 ಸಂಘಟನೆಯ ಅಧ್ಯಕ್ಷ ಸ್ಥಾನದೊಳಗಿತ್ತು ಅಂತೇಳಿ ಸರ್ ನಮ್ಮ ಭಾರತ ದೇಶ ನಿಮ್ಗೆ ಗೊತ್ತಿರ್ಲಿ. ಸರಿ, 2000 ನೋಡ್ರಿ 2022 ಡಿಸೆಂಬರ್ 1ಕ್ಕೆ ಏನ್ ಮಾಡ್ತದ ಅಧ್ಯಕ್ಷತೆ ವಹಿಸ್ಕೊಳ್ತದ. ಇದರದು G20 ಸಂಘಟನೆಯ ಅಧ್ಯಕ್ಷತೆ ಇದು. ಹಾಗೆ ಎಲ್ಲಿ ತನಕ ಐತ್ರಿ ಅಂದ್ರೆ 2023 ಸರ್ 2023 ನವೆಂಬರ್ 30 ತನಕ ಭಾರತ ದೇಶ ಸರ್ ಸುಮಾರು 1 ವರ್ಷಗಳ ಕಾಲ ಅಧ್ಯಕ್ಷತೆ ಸ್ಥಾನದೊಳಗಿರ್ತದ. ಈ ಸಂದರ್ಭದೊಳಗ ಹಾಗಾದ್ರ ಯಾವ ದಿನಾಂಕ ಅಂದ್ರೆ 2023 ಸೆಪ್ಟೆಂಬರ್ 9 ಮತ್ತು 10 ಸರ್ ನಮ್ಮ ಭಾರತದೊಳಗ ಅಧಿವೇಶನ ನಡೆದಿರ್ತದ ಅಂತ ಗೊತ್ತಿರ್ಲಿ. ಓಕೆ, ಸರಿ, ಇನ್ನ 2024 ಗಮನಿಸಿದಾಗ 19ನೇ ಅಧಿವೇಶನ ಆಗಿರ್ತದ. ಈ 19ನೇ ಅಧಿವೇಶನವನ್ನ ಗಮನಿಸಿದಾಗ ಬ್ರೆಜಿಲ್ ದೇಶದ ರಿಯೋ ಡಿ ಜೆನೇರೋದಾಗ ನಡೆದ್ರಿ. ಬ್ರೆಜಿಲ್ ದೇಶದ ರಿಯೋ ಡಿ ಜೆನೇರಾ ಅಂತೇಳಿ. ಅದೇ ರೀತಿ 2025 20ನೇ ಅಧಿವೇಶನ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ದೊಳಗ. ಇನ್ನು ನಂತರ 2026 21ನೇ ಅಧಿವೇಶನ ಅಮೆರಿಕದ ಮಿಯಾಮಿ ಎಂಬ ನಗರದೊಳಗ ನಡೆಯಲಿದೆ. ಹಾಗಾದ್ರೆ ಇದು ಸೆಪ್ಟೆಂಬರ್ ತಿಂಗಳೊಳಗ ನಡೀತದ ಅಂತ ಗೊತ್ತಿರ್ಲಿ. ಓಕೆ, ಹಾಗಾದ್ರ ಸಂಘಟನೆ ಉದ್ದೇಶ ಏನ್ರಿ ಇದ್ರದ್ದು ಅಂದ್ರ ಸರ್ ನೋಡ್ರಿ, ಜಗತ್ತಿನ ಆರ್ಥಿಕತೆಗೆ ಸಂಬಂಧಿಸಿದಂತ ಸಮಸ್ಯೆಗಳನ್ನ ಬಗೆಹರಿಸುವುದು ಅಂತಾರಾಷ್ಟ್ರೀಯ ಮಟ್ಟದೊಳಗ.
ಇನ್ನು ಹಣಕಾಸು ಸ್ಥಿರತೆಯನ್ನ ಕಾಪಾಡುವ ಉದ್ದೇಶವನ್ನು ಹೊಂದಿರ್ತದ. ಅದಾದ್ಮೇಲೆ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತ ಕಾರ್ಯಗಳನ್ನ ಚರ್ಚೆ ಮಾಡ್ತದ ಅಂತಾರಾಷ್ಟ್ರೀಯ ಮಟ್ಟದೊಳಗ. ಈ ಸಂಘಟನೆಯ ವಿಶೇಷತೆ ಮತ್ತೊಂದು ಏನಪ್ಪಾ ಅಂದ್ರ, ಈ ಸಂಘಟನೆಯನ್ನು ನಾವು ಮುಂದುವರೆದ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳ ಸಂಘಟನೆ ಅಂತೇಳಿ ಕರಿತಾ ಹೋಗ್ತೀವಿ. ಈ ಸಂಘಟನೆಯನ್ನ ಮುಂದುವರೆದ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳ ಸಂಘಟನೆ ಅಂತ ಕರಿತೀವಿ. ಯಾಕ್ರಿ ಅಂದ್ರೆ ಈ ಸಂಘಟನೆಯಲ್ಲಿ ಹಲವಾರು ರಾಷ್ಟ್ರಗಳು ಮುಂದುವರೆದಾವ, ಹಲವಾರು ರಾಷ್ಟ್ರಗಳು ಮುಂದುವರಿಯುತ್ತಿರುವ ರಾಷ್ಟ್ರಗಳಾಗಿರ್ತಾವ. ಈ ಕಾರಣಕ್ಕಾಗಿ ಮುಂದುವರೆದ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳ ಸಂಘಟನೆ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ಇನ್ನ ಸ್ವಲ್ಪ ಇಲ್ಲಿ ಸಂಘಟನೆಯ ಮೇಲೆ ಒಂದು ವಿಶೇಷವಾದ ಪದವನ್ನ ಕೇಳಿರ್ತಾನ. ಅದ್ರ ಒಂದು ಪದ ಯಾವ್ದಂದ್ರ ಟ್ರಯೋಕ ಎಂದರೆ ಏನಂತ ಕ್ವಶನ್ ಕೇಳಿದ್ದಾರೆ. ಯಾವ್ದಂದ್ರೆ ಹಿಂದಿನ ಎಕ್ಸಾಮ್ ದೊಳಗ ಟ್ರಯೋಕ ಅಂದರೆ ಏನಂತೇಳಿ, ಟ್ರಯೋಕ ಎಂದರೆ ಏನಂತೇಳಿ ಫಸ್ಟ್ ಗೊತ್ತಿರ್ಲಿ. ಟ್ರಯೋಕ ಎನ್ನುವುದು ಯಾವ ಭಾಷೆಯ ಪದ ನೋಡಿದಾಗಿದು ರಷ್ಯನ್ ಭಾಷೆಯ ಪದವಾಗಿರ್ತದೆ. ಟ್ರಯೋಕ ಅನ್ನುವುದು ರಷ್ಯನ್ ಭಾಷೆಯ ಪದವಾಗಿರ್ತದ. ಸರ್, ರಷ್ಯನ್ ಭಾಷೆಯ ಪದವಾದಂತ ಟ್ರಯೋಕವನ್ನ ಗಮನಿಸಿದಾಗ ಹಾಗಾದ್ರ ಕನ್ನಡದೊಳಗೆ ಇದು ಅರ್ಥ ಏನ್ ಕೊಡ್ತದ ಅಂದ್ರ ತ್ರಿಮೂರ್ತಿ ಅಂತ ತಿಳ್ಕೊಂಡೆ. ಯಾವ್ದು ತ್ರಿಮೂರ್ತಿ ಅಂತ ಅರ್ಥ ಕೊಡ್ತದ ನೋಡ್ರಿ. ಅರ್ಥ ಏನ್ ಕೊಡ್ತದ ಅಂದ್ರ ತ್ರಿಮೂರ್ತಿ ಅಂತ ತಿಳ್ಕೊಂಡೆ. ಯಾವ್ದಂದ್ರೆ ತ್ರಿಮೂರ್ತಿ ಅಂತ ತಿಳ್ಕೊಂಡು ಏನ್ ಮಾಡ್ತದ, ಅರ್ಥವನ್ನ ಕೊಡ್ತದ. ಹಾಗಾದ್ರ ಟ್ರಯೋಕ ಅಂದ್ರೆ ಏನಿಲ್ಲ, ಸಿಂಪಲ್ ಏನ್ ಹಿಡಿಗೋರಿ, ಮೂರು ರಾಷ್ಟ್ರಗಳ ಗುಂಪಿಗೆ ಮೂರು ರಾಷ್ಟ್ರಗಳ ಗುಂಪಿಗೆ ನಾವು ಟ್ರಯೋಕ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಯಾವ್ಯಾವು ಮೂರು ರಾಷ್ಟ್ರಗಳು ಯಾವ್ದಾಗಿರ್ತಾವ, ಯಾವ್ದನ್ನ ನಾವು ಟ್ರಯೋಕ ಅಂತ ಕರಿಬೇಕು ಅಂದ್ರ ಗಮನ ಇರ್ಲಿ ನೋಡ್ರಿ. ನಾ ಹೇಳ್ತೀನಿ, ಒಂದು ವರ್ಷದ ಮಟ್ಟಿಗೆ ಅಧ್ಯಕ್ಷ ಸ್ಥಾನವನ್ನ ಒಂದು ದೇಶ ವಹಿಸಿಕೊಂಡಿರ್ತದ. ಈ ಒಂದು ದೇಶ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ ಆ ಒಂದು ವರ್ಷದೊಳಗ G20 ಸಂಘಟನೆ ಎಲ್ಲಾ ಸಭೆಗಳು ಎಲ್ಲಾ ಕಾರ್ಯಕ್ರಮಗಳು ಅದೇ ದೇಶದಲ್ಲಿ ನಡೀತಾವ. ಓಕೆ, ಹಾಗಾದ್ರೆ ಅದೇ ದೇಶದಲ್ಲಿ ನಡೀತಾವ. ಎಕ್ಸಾಂಪಲ್ ನೋಡ್ರಿ, ಈಗ ಏನಪ್ಪಾ ಅಂದ್ರೆ ಇಲ್ಲಿ 2025 20ನೇ ಅಧಿವೇಶನ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಒಳಗ ನಡೆದದ ಅನ್ಕೋರಿ. ಅಂದ್ರ 25ರ ಸಾಲಿನೊಳಗ G20 ಸಂಘಟನೆ ಅಧ್ಯಕ್ಷ ರಾಷ್ಟ್ರ ಯಾವ್ದಂದ್ರ ದಕ್ಷಿಣ ಆಫ್ರಿಕಾ ರೀ. ಹಾಗಾದ್ರೆ ಆ ದಕ್ಷಿಣ ಆಫ್ರಿಕಾದೊಳಗ ಒಂದು ವರ್ಷದ ಕಾರ್ಯಕ್ರಮ ನಡೀತಾವ. G20 ಸಂಘಟನೆ ಎಲ್ಲಾ ಕಾರ್ಯಕ್ರಮಗಳು ಅದೇ ಒಂದು ಸಂಘಟನೆಯ ಅದೇ ಒಂದು ದೇಶದೊಳಗೆ ನಡೀತಾವ ಅಂತ ಗೊತ್ತಿರ್ಲಿ. ಈ ಒಂದು ದೇಶದೊಳಗೆ ನಡೆಯಬೇಕಂತ ಅಧಿವೇಶನ ಇರಬಹುದು, ಸಭೆಗಳನ್ನ ಗಮನಿಸ್ತೇವೆ. ಓಕೆ, ಹಾಗಾದ್ರೆ ಏನ್ ವಿಶೇಷತೆ ಅಂತ ಅಂದ್ರ ನೋಡ್ರಿ, G20 ಸಂಘಟನೆಯ ಒಂದು ವರ್ಷದಲ್ಲಿ ನಡೆಯುವ ಎಲ್ಲಾ ಅಧಿವೇಶನಗಳ ಜವಾಬ್ದಾರಿಯನ್ನ ಹಾಗಾದ್ರೆ ಹಿಂದಿನ ವರ್ಷದ ಅಧ್ಯಕ್ಷ ರಾಷ್ಟ್ರ, ಗಮನ ಇರಲಿ, ಹಿಂದಿನ ವರ್ಷದ ಅಧ್ಯಕ್ಷ ರಾಷ್ಟ್ರ, ಪ್ರಸ್ತುತವಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ರಾಷ್ಟ್ರ, ಅದೇ ರೀತಿ ಮುಂದಿನ ವರ್ಷದೊಳಗ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾದ ಮೂರೂ ದೇಶಗಳು ಸೇರ್ಕೊಂಡು ಒಂದು ವರ್ಷದಲ್ಲಿ ನಡೆಯುವ ಎಲ್ಲಾ ಅಧಿವೇಶನಗಳ ಎಲ್ಲಾ ಒಂದು ಸಭೆಗಳ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ಹೊಂದಿರ್ತಾವ. ಇದಕ್ಕ ನಾವೇನ್ ಕರಿತಾ ಹೋಗ್ತೇವ್ರಿ, ಟ್ರಯೋಕ ಅಂತ ಕರಿತಾ ಹೋಗ್ತೇವಿ. ಹಾಗಾದ್ರೆ ಇದು ಸ್ವಲ್ಪ ನಮಗ G20 ಸಂಘಟನೆಯ ಬಗ್ಗೆ ಸ್ವಲ್ಪ ವಿಶೇಷವಾದ ಒಂದು ಅಂಶವಾಗಿರ್ತದ. ಸರಿ, ಇನ್ನ ನಂತರ ನೋಡ್ತಾ ಹೋಗೊಂಡ್ರಿ ಯಾವ್ದದ ಅಂತ ತಿಳ್ಕೊಂಡು. ಅದೇ ರೀತಿ ಪ್ರಮುಖವಾಗಿ ನೋಡ್ರಿ, ಈಗ G7 ಸಂಘಟನೆ ಅಂತ ಅದಾರಿ. ಹಾಗಾದ್ರ G7 ಸಂಘಟನೆಯನ್ನ ಗಮನಿಸಿದಾಗ ಇದು ಸ್ಥಾಪನೆಯಾಗಿದ್ದು 1975. G ಎಂಬ ಅಕ್ಷರ ನಮ್ಗೆ ಇಲ್ಲಿ ಗ್ರೂಪ್ ಅಂತ ತಿಳಿಸ್ಕೊಡ್ತದ. ಹಾಗಾದ್ರೆ 7 ಎಂಬ ಅಕ್ಷರ ಈ ಒಂದು ಸಂಘಟನೆಯಲ್ಲಿ 6 ರಾಷ್ಟ್ರ ಅದಾವ, 7 ರಾಷ್ಟ್ರ ಅದಾವ ಅಂತೇಳಿ ತಿಳಿಸ್ಕೊಡ್ತದ. ಓಕೆ, ಇನ್ನ ಮೊದಲ ಅಧಿವೇಶನವನ್ನು ಗಮನಿಸಿದಾಗ 1975 ನಡೆದಿರ್ತದ. ಸರ್, ಯಾವ ದೇಶದೊಳಗೆ ನಡೀತಿರಿ ಅಂದ್ರೆ ಫ್ರಾನ್ಸ್ ದೇಶದೊಳಗ ಈ ಒಂದು ಅಧಿವೇಶನದಲ್ಲಿ 6 ರಾಷ್ಟ್ರಗಳ ಭಾಗಿಯಾಗ್ತಾವ. ಈ ಕಾರಣಕ್ಕಾಗಿ ಇದಕ್ಕ ಏನಂತ ಕರಿತಾ ಹೋದ್ರ ಅಂದ್ರೆ G6 ಸಂಘಟನೆ ಅಂತ ಕರಿತಾ ಹೋಗಿರ್ತಾರ. ಅದೇ ರೀತಿನ ಎರಡನೇ ಅಧಿವೇಶನ 1976 ನಡೀತದ. ಯಾವ ದೇಶ ಅಂದ್ರೆ ಅಮೆರಿಕ ದೇಶದಲ್ಲಿ ನಡೀತದ. ಸರಿ, ಈ ಅಧಿವೇಶನದಲ್ಲಿ ಹಾಗಾದ್ರೆ ಕೆನಡಾ ದೇಶ ಏನ್ ಮಾಡ್ತದ, ಹೊಸದಾಗಿ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತದೆ. ಈ ಸಂಘಟನೆಗೆ ಕೆನಡಾ ದೇಶ 7ನೇ ರಾಷ್ಟ್ರವಾಗಿ ಸದಸ್ಯತ್ವವನ್ನು ಪಡೆದುಕೊಂಡ ಕಾರಣಕ್ಕಾಗಿ ಈ ಸಂಘಟನೆಯನ್ನ ನಾವು 1976ರಿಂದ ಏನಂತ ಕರಿತಾ ಹೋಗ್ತೇವ್ರಿ, G7 ಅಂತ ಕರಿತಾ ಹೋಗ್ತೇವಿ. ಇನ್ನು ಅದೇ ರೀತಿನ 1997 ಸರಿ, ಈ ಸಂಘಟನೆಗೆ ರಷ್ಯಾ ದೇಶ ಏನ್ ಮಾಡ್ತೀರಿ, ಸದಸ್ಯತ್ವವನ್ನು ಪಡೆದುಕೊಳ್ತದ. ಹಾಗೆ ರಷ್ಯಾ ಈ ಸಂಘಟನೆಗೆ ಸದಸ್ಯತ್ವವನ್ನು ಪಡೆದುಕೊಂಡಂತ 8ನೇ ರಾಷ್ಟ್ರ ಆಯ್ತು. 8ನೇ ರಾಷ್ಟ್ರ ಆದ ಕಾರಣಕ್ಕಾಗಿ ಈ ಸಂಘಟನೆಯಲ್ಲಿ ಕಂಡು ಬರುವ ರಾಷ್ಟ್ರಗಳ ಸಂಖ್ಯೆ ಎಷ್ಟಾಯ್ತಂದ್ರ 8 ಆಗ್ತದ. ಈ ಕಾರಣಕ್ಕಾಗಿ 1997 G8 ಅಂತ ಕರಿತಾ ಹೋದ್ವಿ. ಹಾಗಾದ್ರೆ ಪ್ರೆಸೆಂಟ್ ಮತ್ತು ನಾವ್ ಏನ್ ಮಾಡ್ತೇವಿ, G7 ಅಂತ ಕರಿತಾ ಹೊಂಟೇವಿ. ಹಾಗಾದ್ರೆ ಯಾಕ್ರಿ ಅಂದ್ರ ನೋಡ್ರಿ, 1997 ಸದಸ್ಯತ್ವವನ್ನು ಪಡೆದುಕೊಂಡಂತ ಈ ದೇಶ 2014 ಏನ್ ಮಾಡ್ತದ ಅಂದ್ರ ಉಕ್ರೇನ್ ದೇಶದ ಕ್ರಿಮಿಯಾದ ಮೇಲೆ ದಾಳಿ ಮಾಡ್ತದ. ಕ್ರಿಮಿಯಾ ಯುದ್ಧದೊಳಗೆ ಭಾಗಿಯಾಗ್ತದ. ಕ್ರಿಮಿಯಾ ಯುದ್ಧದೊಳಗ ಭಾಗಿಯಾಗೋದ್ರೊಂದಿಗೆ ಕ್ರಿಮಿಯಾನ ವಶಪಡಿಸಿಕೊಳ್ತದ. ಯಾವಾಗ ರಷ್ಯಾ ದೇಶ ಕ್ರಿಮಿಯಾ ಪ್ರದೇಶವನ್ನು ವಶಪಡಿಸಿಕೊಳ್ತದೋ ಅವಾಗ ಈ G8 ಸಂಘಟನೆಯಲ್ಲಿ ಕಂಡು ಬರುವ ಎಲ್ಲಾ ರಾಷ್ಟ್ರಗಳು ಏನ್ ಮಾಡ್ತಾವ, ರಷ್ಯಾ ದೇಶವನ್ನ ಈ G8 ಸಂಘಟನೆಯಿಂದ ಕೈಬಿಟ್ಟು ಅವಾಗ ರಷ್ಯಾ ದೇಶ 2014 ಹೊರಗಡೆ ನಡೆದ ಮೇಲೆ ಈ ಸಂಘಟನೆಯಲ್ಲಿ ಕಂಡು ಬರುವ ರಾಷ್ಟ್ರಗಳ ಸಂಖ್ಯೆ 7 ಆಗಿರ್ತಾವ. ಅವತ್ತಿನಿಂದ ಹಿಡ್ಕೊಂಡು ಪ್ರಸ್ತುತವಾಗಿ ಈ ಸಂಘಟನೆಗೆ G7 ಅಂತ ಕರಿತಾ ಹೋಗ್ತೀವಿ. ಗಮನ ಇರಲಿ. ಸರಿ, G7 ಸಂಘಟನೆಯಲ್ಲಿ ಕಂಡು ಬರುವ ರಾಷ್ಟ್ರಗಳನ್ನ ಗಮನಿಸಿದಾಗ ಸರ್ ಯಾವ್ದವರಿ, ಒಂದು ಅಮೆರಿಕ ಅಂತದ ರೀ, ಅದೇ ರೀತಿ ಕೆನಡಾ ಅಂತದ, ಇಟಲಿ ದೇಶ ಅಂತದ, ಇಂಗ್ಲೆಂಡ್ ದೇಶ ಅಂತದ,
ಅದೇ ರೀತಿ ಫ್ರಾನ್ಸ್ ಅಂತ ಕಂಡು ಬರ್ತದ, ಜರ್ಮನಿ ಅಂತ ಕಂಡು ಬರ್ತದ, ಜಪಾನ್ ಅಂತ ಕಂಡು ಬರ್ತದ. ಸಿಂಪಲ್ ಆಗಿ 7 ರಾಷ್ಟ್ರ ಅದಾವ. 7 ರಾಷ್ಟ್ರ ಕೂಡ ನೆನ್ಪಿಡಾಗ ಒಂದು ಕೋಡ್ ಅದ ನೋಡ್ರಿ, ಅಪ್ಪಾಕೆ ಜೈ ಅಂತೇಳಿ. ಅಪ್ಪಾಕೆ ಜೈ 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 ಅಂತ ನೆನ್ಪಿಡ್ರಿ, ಅಪ್ಪಾಕೆ ಜೈ ಜೈ ಅಂತೇಳಿ. ಸೊ ಅದ್ರ ಗೊತ್ತಿರ್ಲಿ. ಅ ಅಂದ್ರೆ ಯಾವ್ದಾಗ್ತದ? ಅಮೆರಿಕ ರೀ. ಅ ಅಂದ್ರ ಅಮೆರಿಕ, ಕೆ ಅಂದ್ರ ಕೆನಡಾ, ಸಾರಿ ಪಾ ಅಂದ್ರ ಫ್ರಾನ್ಸ್, ಕೆ ಅಂದ್ರೆ ಕೆನಡಾ. ಸೊ ಅದ್ರ ಜೆ ಅಂದ್ರ ಮತ್ತೆ ಏನಪ್ಪ? ಜರ್ಮನಿ ಆಗಿರ್ತದ. ಸರಿ, ಇ ಅಂದ್ರೆ ಇಟಲಿ ಆಗಿರ್ತದ. ನಂತರ ಇಲ್ಲಿ ಹೊಳ್ಳಿ ಇನ್ನೊಂದು ಜೆ ನೋಡಿದಾಗ ಜಪಾನ್, ಇ ನೋಡಿದಾಗ ಇಂಗ್ಲೆಂಡ್ ರೀ. ಕೊಡ್ರಿ ಅಪ್ಪಾಕೆ ಜೈ ಜೈ ಅಂದ್ರೆ ಈಸಿಯಾಗಿ ನೆನ್ಪಿಡುವ ರಾಷ್ಟ್ರಗಳನ್ನ. ಓಕೆ, ಈ ಸಂಘಟನೆಯ ಇತ್ತೀಚಿನ ಅಧಿವೇಶನಗಳನ್ನ ಗಮನಿಸಿದಾಗ ಸರಿ ಆಕ್ಚುಲಿ ಏನಪ್ಪಾ ಅಂದ್ರ 2000 ರೀ, 2024 ಆಗ್ಬೇಕು ಸರ್. ಇದು 2024 ಅಧಿವೇಶನ ಎಲ್ಲಿ ನಡೀತಪ್ಪ ಅಂದ್ರ ಇಟಲಿ ದೇಶದೊಳಗ್ರಿ. 2024 ಎಷ್ಟನೇ ಅಧಿವೇಶನ ಸರ್ ಅಂದ್ರೆ ಇದು 50ನೇ ಅಧಿವೇಶನವಾಗಿರ್ತದ. ಸರ್, ಇಟಲಿ ದೇಶದ ಯಾವ ನಗರ ಅಂದ್ರ ಅಪುಲಿಯ ನಗರದೊಳಗ ಅಥವಾ ಪಾಸಾನೋ ಅಂತ ಕರಿತೀವಿ. ಇದು 24 50ನೇ ಅಧಿವೇಶನ. ಇನ್ನ ನಂತರ 2025 2025 ಸರ್ ಎಷ್ಟನೇ ಅಧಿವೇಶನ ಅಂದ್ರೆ 51ನೇ ಅಧಿವೇಶನ. ಇದು ಯಾವ ದೇಶ ಅಂದ್ರೆ ಕೆನಡಾ ದೇಶದೊಳಗ ನಡೀತದ. ಕೆನಡಾ ದೇಶದ ಕನಾನಸ್ಕಿಸ್ ಎಂಬ ನಗರದೊಳಗ 25 ಇದು. ಇನ್ನ ಪ್ರಸ್ತುತವಾಗಿ 2026 ಗಮನಿಸಿದಾಗ 2026 ಗಮನಿಸಿದಾಗ ಇದು ಎಲ್ಲಿ ನಡೀತಿರಿ ಅಂದ್ರ 52ನೇ ಅಧಿವೇಶನ ಫಸ್ಟ್ ಗೊತ್ತಿರ್ಲಿ. ಹಾಗೆ ಎಲ್ಲಿ ನಡೀತದ ಅಂದ್ರ ಫ್ರಾನ್ಸ್ ದೇಶದೊಳಗ ನಡೀತು. ಫ್ರಾನ್ಸ್ ದೇಶದಾಗ ಇವಿಯನ್ ಲೈಸ್ ಬೈನ್ಸ್ ಎಂಬ ನಗರದಲ್ಲಿ ನಡೀತದ ನೋಡ್ರಿ. ಇವಿಯನ್ ಲೈಸ್ ಬೈನ್ಸ್ ಎಂಬ ನಗರದೊಳಗ. ಹಾಗಾದ್ರೆ ಯಾವ ದಿನಾಂಕ ಅಂದ್ರೆ ಜೂನ್ 15ರಿಂದ 17ರವರೆಗೆ ಅಧಿವೇಶನ ನಡೀತದ. ಹಾಗಾದ್ರೆ G20 ಸಂಘಟನೆಯನ್ನ ನಾವ್ ಏನ್ ಕರಿತೀವಿ ಅಂದ್ರ ಸಂಪೂರ್ಣವಾಗಿ ಮುಂದುವರೆದ ರಾಷ್ಟ್ರಗಳ ಸಂಘಟನೆ ಅಂತ ಕರಿತಾ ಹೋಗ್ತೀವಿ. ಯಾಕಂದ್ರೆ ಈ ಒಂದು ರಾಷ್ಟ್ರಗಳಲ್ಲಿ, ಈ ಒಂದು ಸಂಘಟನೆಯಲ್ಲಿ ಕಂಡು ಬರುವ ಎಲ್ಲಾ ರಾಷ್ಟ್ರಗಳು ಏನಾಗ್ಯಾವ? ಸಂಪೂರ್ಣವಾಗಿ ಮುಂದುವರೆದಾವ. ಓಕೆ, ಇದು G7 ಸಂಘಟನೆ ಬಗ್ಗೆ ವಿಶೇಷವಾದ ಮಾಹಿತಿ ಆಗಿರ್ತದ. ಏನ್ ಅದೇ ರೀತಿ ನೆಕ್ಸ್ಟ್ ಸಂಘಟನೆ ಬರ್ತಾ ನೋಡಿ, ಏನದ? ಒಪೆಕ್ ಸಂಘಟನೆ ಅಂತ ನೋಡ್ರಿ. ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಹಾಗಾದ್ರ ಪೆಟ್ರೋಲಿಯಂ ಅನ್ನ ರಫ್ತು ಮಾಡುವ ರಾಷ್ಟ್ರಗಳ ಸಂಘಟನೆ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಹೇಳಿ ಅದ್ರ ಗೊತ್ತಿರಲಿ. ಸ್ಥಾಪನೆಯಾದ ವರ್ಷ ಅಂದ್ರೆ ಇದು 1960 ಸ್ಥಾಪನೆ ಆಗ್ತದ. ಯಾವ ದಿನಾಂಕ ಅಂದ್ರೆ ಸೆಪ್ಟೆಂಬರ್ 14 ಸ್ಥಾಪನೆ ಇರ್ತದ. ಅದೇ ರೀತಿ ಸ್ಥಾಪನೆಯ ಸ್ಥಳ ಯಾವ್ದಂದ್ರ ಇರಾಕ್ ದೇಶದ ಬಾಗ್ದಾದ್ ಒಳಗ ಸ್ಥಾಪನೆ ಆಗ್ಯದ. ಅದೇ ರೀತಿ ಪ್ರಮುಖವಾಗಿ ಕೇಂದ್ರ ಕಚೇರಿ ಎಲ್ಲದರ ಸರ್ ಅಂದ್ರೆ ಆಸ್ಟ್ರಿಯಾದ ವಿಯೆನ್ನಾ ನಗರದೊಳಗ ಕಂಡು ಬರ್ತದ. ಪ್ರೆಸೆಂಟ್ ಕೇಂದ್ರ ಕಚೇರಿ ಇದು. ಮೊದಲ ಕೇಂದ್ರ ಕಚೇರಿಯಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವ ನಗರದೊಳಗಿತ್ತು ಮೊದಲ ಕೇಂದ್ರ ಕಚೇರಿ. ಇದನ್ನ 1965 ಏನ್ ಮಾಡ್ತಾರ? ಬದಲಾವಣೆ ಮಾಡ್ತಾರ. ಎಲ್ಲಿಗಂದ್ರ ಆಸ್ಟ್ರಿಯಾದ ವಿಯೆನ್ನಕ್ಕೆ ಏನ್ ಮಾಡ್ತಾರ? ಬದಲಾವಣೆಯನ್ನ ಮಾಡ್ತಾರ. ಓಕೆನಾ? ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಎಷ್ಟದಾವ ಸರ್ ಅಂದ್ರ 5 ಸದಸ್ಯರು ಸ್ಥಾಪಕ ರಾಷ್ಟ್ರಗಳಾಗಿರ್ತಾವ. ಪ್ರೆಸೆಂಟ್ ಎಷ್ಟು ರಾಷ್ಟ್ರಗಳದಾವ್ರಿ? 11 ಸದಸ್ಯ ರಾಷ್ಟ್ರಗಳು ಪ್ರೆಸೆಂಟ್ ಅದಾವ. ಹಾಗಾದ್ರೆ ವೀಕ್ಷಕ ದೇಶಗಳು ಎಷ್ಟದಾವ ಸರ್? 6 ದೇಶಗಳದ ವೀಕ್ಷಕ ದೇಶಗಳಾಗಿರ್ತಾವ. ಏನ್ರಿ ವೀಕ್ಷಕ ದೇಶಗಳಂದ್ರ? ಸರ್, ಯಾವುದೇ ಒಂದು ಸಂಘಟನೆಗೆ ಒಂದು ದೇಶ ಸದಸ್ಯತ್ವವನ್ನ ಪಡೆಯುವ ಇಚ್ಛೆಯನ್ನ ಹೊಂದಿರ್ತದ. ಆದ್ರೂ ಕೂಡ ಇನ್ನೂ ಕೂಡ ಏನ್ ಮಾಡಿಲ್ಲ, ಅದು ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ. ಇದಕ್ಕೆ ನಾವೇನ್ ಕರಿತೇವೆ ಅಂದ್ರ ವೀಕ್ಷಕ ದೇಶ ಅಂತ ಕರಿತಾ ಹೋಗ್ತೀವಿ. ಓಕೆ, ಗಮನ ಇರ್ಲಿ ಸರ್. ಪ್ರಸ್ತುತ ಈ ಒಪೆಕ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಯಾರದಾರ ಅಂದ್ರ ಹೈತಮ್ ಅಲ್ ಗೈಸನ್ ಅವ್ರು ನೋಡ್ರಿ. ಹೈತಮ್ ಅಲ್ ಗೈಸನ್ ನಾವ್ ಏನಾಗಿರ್ತಾನ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ. ಸರ್, ಇಲ್ಲಿ ಬಳಸುವ ಭಾಷೆ ಯಾವ್ದಿರಿ ಸರ್ ಅಂದ್ರೆ ಇಂಗ್ಲಿಷ್ ಭಾಷೆಯನ್ನ ಬಳಸ್ತಾರ ಅಂತ ಗೊತ್ತಿರ್ಲಿ. ಆದ್ರೆ ಪ್ರಸ್ತುತವಾಗಿ ಒಪೆಕ್ ಸಂಘಟನೆಯಲ್ಲಿ ಕಂಡು ಬರುವ ಸರ್ 11 ರಾಷ್ಟ್ರಗಳ ಮೇಲೆ ಕ್ವಶನ್ ಕೇಳ್ತಾ ಹೋಗ್ತಾನ. ಗಮನ ಇರ್ಲಿ ಸರ್. 11 ರಾಷ್ಟ್ರಗಳು ನೆನ್ಪಿಡಾಕ ಒಂದು ಕೋಡ್ ಅದ ರೀ. ಸರ್ ನೆನ್ಪಿರ್ಲಿ ನಿಮ್ಗೆ ವಿಸ್ಕಿ ಅಂತ ತಿಳ್ಕೊಂಡು ಯಾವ್ದಾಗಿರ್ತದ? ವಿಸ್ಕಿ ಅಂಗ್ಲೇಕ್ ಅಂತ ತಿಳ್ಕೊಂಡು, ವಿಸ್ಕಿ ಅಂಗ್ಲೇಕ್ ಅಂತೇಳಿ. ವಿಸ್ಕಿ ಅಂಗ್ಲೇಕ್ ನೋಡ್ರಿ, ಅಂಗಲೇಕ್ ಅಂತ ತಿಳ್ಕೊಂಡು ವಿಸ್ಕಿ ಅಂಗ್ಲೇಕ್ ಅನ್ನೋದು ಸರ್ ಕೋಡ್ ಆಗಿರ್ತದ. ವಿಸ್ಕಿ ಅಂಗ್ಲೇಕ್. ಹಾಗಾದ್ರ ಇಲ್ಲಿ ವಿ ಅಂದ್ರೆ ಯಾವ್ದಾಗಿರ್ತದ್ರಿ? ವೆನೆಜುವೆಲಾ ಆಗಿರ್ತದ. ಇನ್ನ ಐ ನೋಡಿದಾಗ ಯಾವ್ದಾಗ್ತದ ಅಂದ್ರ ಇರಾನ್ ಆಗಿರ್ತದ. ಕೆ ನೋಡಿದಾಗ ಯಾವ್ದಾಗಿರ್ತದ ಅಂದ್ರ ಕುವೈತ್ ಆಗಿರ್ತದ. ಎಸ್ ನೋಡಿದಾಗ ಯಾವ್ದಾಗಿರ್ತದ? ಸೌದಿ ಅರೇಬಿಯಾ ಆಗಿರ್ತದ. ಅದೇ ರೀತಿನ ಐ ನೋಡಿದಾಗ ಇನ್ನೊಂದ್ ಯಾವ್ದು ನೋಡಿದಾಗ ಇರಾಕ್ ನೋಡ್ರಿ, ಇರಾಕ್ ಆಗಿರ್ತವ. ಓಕೆನಾ? ಹಾಗಾದ್ರ ನಂತರ ಎ ನೋಡಿದಾಗ ಯಾವ್ದಾಗ್ತದ ಅಂದ್ರ ಅಲ್ಜೇರಿಯಾ. ಎ ನೋಡಿದಾಗ ಅಲ್ಜೇರಿಯಾ ಆಗಿರ್ತದ. ಸರ್ ಎನ್ ನೋಡಿದಾಗ ಯಾವ್ದಂದ್ರ ನೈಜೇರಿಯಾ. ಇನ್ನ ಜಿ ನೋಡಿದಾಗ ಗಬಾನ್ ಆಗಿರ್ತದ. ಎಲ್ ನೋಡಿದಾಗ ಲಿಬಿಯಾ ಆಗಿರ್ತದ. ಹಾಗಾದ್ರ ಇ ನೋಡಿದಾಗ ಯಾವ್ದಂದ್ರ ಇಕ್ವೆಟಾರ್. ಇ ನೋಡಿದಾಗ ಯಾವ್ದಂದ್ರ ಇಕ್ವೆಟಾರ್. ಕೆ ನೋಡಿದಾಗ ಕಾಂಗೋ ರಿಪಬ್ಲಿಕ್ ಅಂತೇಳಿ 11 ರಾಷ್ಟ್ರಗಳದಾವ. ಹಾಗಾದ್ರೆ ಇಲ್ಲಿ ಸ್ಥಾಪಕ ರಾಷ್ಟ್ರಗಳು ಯಾವ್ದು ಅಂತ ಕೇಳ್ತಾ ಹೋಗ್ತಾನ ನಮಗ. ಸ್ಥಾಪಕ ರಾಷ್ಟ್ರಗಳು ಯಾವ್ದ್ರಿ ಅಂತೇಳಿ. ಹಾಗಾದ್ರೆ ಈ ಒಂದು ಒಪೆಕ್ ಸಂಘಟನೆಯ ಸ್ಥಾಪಕ ರಾಷ್ಟ್ರಗಳು ಅಂದ್ರ ಗೊತ್ತಿರಲಿ ನಿಮ್ಗೆ. ಪ್ರಮುಖವಾಗಿ ಈ 5 ರಾಷ್ಟ್ರಗಳು ನೋಡ್ರಿ. ಈ 5 ರಾಷ್ಟ್ರಗಳಲ್ಲಿ ತಡ್ಕೊಂಡು ವೆನೆಜುವೆಲಾ ಇರಬಹುದು, ಇರಾನ್, ಕುವೈತ್, ಸೌದಿ ಅರೇಬಿಯಾ, ಇನ್ನೊಂದು ಇರಾಕ್ ದೇಶ. ಏನು ವಿಸ್ಕಿ ಅಂತ ಕೊಡೋದಲ್ಲ, ವಿಸ್ಕಿ ಅನ್ನೋದು. ಓಕೆ, ವಿಸ್ಕಿ ಅನ್ನೋದು ಏನು ಕೊಡೋದಲ್ಲ, ಇದು ವಿಕ್ಸಿ ಅನ್ನೋದು. ಹಾಗಾದ್ರೆ ಇದು ಏನಾಗಿರ್ತದ? ಸ್ಥಾಪಕ ಸದಸ್ಯ ರಾಷ್ಟ್ರಗಳಾಗಿರ್ತಾವ 5 ರಾಷ್ಟ್ರಗಳು. ಗಮನ ಇರಲಿ. ಓಕೆ, ಈ ಸಂಘಟನೆಯನ್ನ ಗಮನಿಸಿದಾಗ್ರಿ ಏನ್ರಿ ಇತ್ತೀಚೆಗೆ ಒಪೆಕ್ ಸಂಘಟನೆಯಿಂದ ಹೊರ ನಡೆದ ರಾಷ್ಟ್ರಗಳ ಮೇಲೆ ಕ್ವಶನ್ ಕೇಳ್ತಾ ಹೋಗ್ತಾನ. ಇತ್ತೀಚೆಗೆ ಹಲವಾರು ರಾಷ್ಟ್ರಗಳು ಏನ್ ಮಾಡ್ತಾ ಹೋದ್ವು? ಈ ಸಂಘಟನೆಯಿಂದ ಹೊರಗೆ ಬರ್ತಾ ಹೋದ್ವು. ಆದ್ರೆ 2016 ಒಂದು ದೇಶ ಹೊರಗೆ ಬಂತು. ಯಾವುದು? ಇಂಡೋನೇಷ್ಯಾ ಬಂತ್ರಿ ಹೊರಗೆ ಸಂಘಟನೆಯಿಂದ, ಒಪೆಕ್ ಸಂಘಟನೆಯಿಂದ. ಇನ್ನು 2019 ಯಾವ್ದು ಬಂತ್ರಿ? ಕತಾರ್ ದೇಶ ಹೊರಗೆ ಬರ್ತದ.
2026ರಲ್ಲಿ ಸರ್ ಇಕ್ವೆಡಾರ್ ದೇಶ ಹೊರಗೆ ಬರ್ತದ. 2023ರಲ್ಲಿ ಅಂಗೋಲಾ ದೇಶ ಹೊರಗೆ ಬರ್ತದ. ಇನ್ನ ಪ್ರೆಸೆಂಟ್ 2026 ಮೇ ತಿಂಗಳಿನಲ್ಲಿ ಈ ಒಂದು ಸಂಘಟನೆಯಿಂದ ಹೊರನಡೆದ ದೇಶ ಯಾವ್ದಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರ UAE. ಈ ಸಂಘಟನೆಯಿಂದ ಹೊರ ಬಂದಂತ ರಾಷ್ಟ್ರ ಯಾವ್ದಂದ್ರ ಸರ್ ಇದೇ ಆಗಿರ್ತದ, ಗೊತ್ತಿರ್ಲಿ UAE ಅಂತ ತಿಳ್ಕೊಂಡು. ಇದ್ರ ಮೇಲೆ ನೆಕ್ಸ್ಟ್ ದಿನಮಾನಗಳಲ್ಲಿ ಎಕ್ಸಾಮ್ ಒಳಗ ಕ್ವಶನ್ ಗಳನ್ನ ಕೇಳ್ತಾ ಹೋಗ್ತಿರ್ತಾರ, ಗಮನ ಇರ್ಲಿ. ಸರಿ, ನಾವು ಒಪೆಕ್ ಸಂಘಟನೆಯನ್ನ ಗಮನಿಸಿದಾಗ್ರಿ, ಓಕೆ, ಇತ್ತೀಚೆಗೆ ಹೊರಬಂದ ರಾಷ್ಟ್ರ ಅಂದ್ರೆ UAE 2026 ಮೇ ತಿಂಗಳಿನಲ್ಲಿ. ಸರಿ, ಇನ್ನು ಒಪೆಕ್ ಸಂಘಟನೆಯ ಇತ್ತೀಚಿನ ಅಧಿವೇಶನಗಳನ್ನ ಗಮನಿಸಿದಾಗ ನೋಡ್ರಿ, 2025ರಲ್ಲಿ ಸರ್ ಸಮ್ಮೇಳನ ಎಲ್ಲಿ ನಡೀತದ ಅಂದ್ರೆ ಆಸ್ಟ್ರಿಯಾ ದೇಶದೊಳಗ್ರಿ. ಆಸ್ಟ್ರಿಯಾ ಯಾವ ನಗರ? ಸೇಮ್ ವಿಯೆನಾ ನಗರ. ಅದು 2025ರಲ್ಲಿ ಕೂಡ 9ನೇ ಸಮ್ಮೇಳನ ಆಸ್ಟ್ರಿಯಾದ ವಿಯೆನಾದೊಳಗೆ ನಡೀತದೆ ಅಂತ ಗೊತ್ತಿರಲಿ. ಹಾಗೆ ಇನ್ನ ಸ್ವಲ್ಪ ವಿಶೇಷತೆಗಳನ್ನ ಗಮನಿಸಿದಾಗ ನಿಮ್ಗೆ ಗೊತ್ತಿರಲಿ. ಸರ್ ಏನ್ರಿ ವಿಶೇಷತೆಗಳಂದ್ರ, ಸರ್ ಅತಿ ಹೆಚ್ಚು ತೈಲ ನಿಕ್ಷೇಪಗಳನ್ನ ಹೊಂದಿರುವ ದೇಶ ರೀ. ಜಗತ್ತೊಳಗ ಅತಿ ಹೆಚ್ಚು ತೈಲ ನಿಕ್ಷೇಪಗಳನ್ನ ಹೊಂದಿರುವ ದೇಶ ಯಾವ್ದಂದ್ರ ಒಂದು ವೆನಿಜುವೆಲಾ ಆಗಿರ್ತದ, ಇನ್ನು ನೋಡಿದ ಬ್ರೆಜಿಲ್. ಎರಡೂ ದೇಶಗಳು ಏನ್ ಮಾಡವ, ಜಗತ್ತಿನೊಳಗ ಅತಿ ಹೆಚ್ಚು ತೈಲ ನಿಕ್ಷೇಪವನ್ನ ಹೊಂದ್ಯಾವ. ಅದೇ ರೀತಿ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವ ದೇಶ ರೀ. ತೈಲವನ್ನ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವ ದೇಶ ಜಗತ್ತಿನೊಳಗ ಯಾವ್ದಾವ ಅಂದ್ರ ಒಂದು ಚೀನಾ ಅದ, USA ಅದ, ಭಾರತ ಅದ. 3 ದೇಶ ಅತಿ ಹೆಚ್ಚು ತೈಲವನ್ನ ಆಮದು ಮಾಡ್ಕೊಂತಾವ. ಇನ್ನು ಭಾರತಕ್ಕೆ ಅತಿ ಹೆಚ್ಚು ರಫ್ತು ಮಾಡುವ ದೇಶಗಳು ಯಾವುದು? ಭಾರತಕ್ಕೆ ಅತಿ ಹೆಚ್ಚು ಈ ಕಚ್ಚಾ ತೈಲವನ್ನ ರಫ್ತು ಮಾಡುವ ದೇಶಗಳನ್ನ ಗಮನಿಸಿದಾಗ ರಷ್ಯಾ, ಇರಾಕ್, ಸೌದಿ ಅರೇಬಿಯಾ. ಬಟ್ ನಾವೇನ್ ಮಾಡಾಕತ್ತೀವ್ರಿ ಸರ್, ಶುದ್ಧ ಇಂಧನವನ್ನ, ಶುದ್ಧ ಪೆಟ್ರೋಲಿಯಂ ಅನ್ನ ನಾವು ಮರಳಿ ರಷ್ಯಾ ದೇಶಕ್ಕ ಎಕ್ಸ್ಪೋರ್ಟ್ ಮಾಡಾಕತ್ತೀವ್ರಿ. ನಾವು ರಷ್ಯಾ ದೇಶದಿಂದ ಅತಿ ಹೆಚ್ಚಾಗಿ ಹಾಗಾದ್ರೆ ಕಚ್ಚಾ ತೈಲವನ್ನ ಖರೀದಿ ಮಾಡ್ಕೊಂಡು ಅದನ್ನ ನಮ್ಮಲ್ಲಿ ಶುದ್ಧೀಕರಣ ಮಾಡಿ ಹೊಳ್ಳಿ ಮರಳಿ ರಷ್ಯಾ ದೇಶಕ್ಕೆ ನಾವ್ ಏನ್ ಮಾಡಾಕತ್ತೀವಿ, ಇತ್ತೀಚೆಗೆ ರಫ್ತು ಮಾಡಾಕತ್ತೀವಿ. ಇದೊಂದು ನ್ಯಾಷನಲ್ ನ್ಯೂಸ್ ರೀ. ಓಕೆ, ಅದೇ ರೀತಿ ಗಮನ ಇರ್ಲಿ ನಿಮಗ. ಸರ್ 1 ಲೀಟರ್ ಅಂದ್ರೆ ಏನ್ರಿ? ಇವ್ ನೋಡ್ರಿ, ತೈಲವನ್ನ ಯಾವುದರ ಮೇಲೆ ಅಳತೆ ಮಾಡಲಾಗ್ತದ ಅಂದ್ರ ಬ್ಯಾರಲ್ಗಳ ಮೇಲೆ. ಹಾಗಾದ್ರೆ 1 ಬ್ಯಾರಲ್ ಅಂದ್ರೆ ಏನು? 1 ಬ್ಯಾರಲ್ ಅಂದ್ರ ಎಷ್ಟ್ ಲೀಟರ್ಗೆ ಸಮಾನ ಕೇಳ್ತಾ ಹೋಗ್ತಾನ. ಸರ್ 159 ಲೀಟರ್ ಏನಂದ್ರೆ 1 ಬ್ಯಾರಲ್ಗೆ ಸಮನಾಗಿರ್ತದ ಅಂತ ಗೊತ್ತಿರ್ಲಿ. ಹಾಗಾದ್ರೆ ಇದು ಒಪೆಕ್ ಸಂಘಟನೆ ಬಗ್ಗೆ ಸ್ವಲ್ಪ ವಿಶೇಷವಾದ ಮಾಹಿತಿ ಆಗಿರ್ತದ. ಇನ್ನ ಒಪೆಕ್ ಪ್ಲಸ್ ಅಂತ ಕರಿತಾ ಹೋಗ್ತಾರ. ಏನ್ರಿ ಒಪೆಕ್ ಪ್ಲಸ್ ಅಂದ್ರ? ನೋಡ್ರಿ, ಒಪೆಕ್ ಪ್ಲಸ್ ಅಂದ್ರ ಪೆಟ್ರೋಲಿಯಂ ಅನ್ನ ರಫ್ತು ಮಾಡುವ ಸರ್ ಒಪೆಕ್ದೊಳಗ ಸದಸ್ಯತ್ವವನ್ನು ಪಡೆಯದೇ ಇರುವ, ಪೆಟ್ರೋಲಿಯಂ ರಫ್ತು ಮಾಡುವ ಒಪೆಕ್ ನಲ್ಲಿ ಸದಸ್ಯತ್ವ ಸರ್ ಪಡೆಯದೇ ಇರುವ ರಾಷ್ಟ್ರಗಳನ್ನ ನಾವೇನ್ ಕರಿತಾ ಹೋಗ್ತೀವಿ ನೋಡಿದಾಗ ಸರ್ ಒಪೆಕ್ ಪ್ಲಸ್ ರಾಷ್ಟ್ರಗಳು. ನೋಡ್ರಿ, ಒಪೆಕ್ ಪ್ಲಸ್ ರಾಷ್ಟ್ರಗಳನ್ನ ಕರಿತಾ ಹೋಗ್ತೀವಿ. ಅಂದ್ರ ಒಪೆಕ್ದೊಳಗೆ ಏನ್ ಮಾಡಿಲ್ಲ, ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ. ಓಕೆ, ಇದು ಸ್ವಲ್ಪ ಒಪೆಕ್ ಸಂಘಟನೆಯ ಬಗ್ಗೆ ವಿಶೇಷವಾದ ಮಾಹಿತಿ ಆಗಿರ್ತದ. ನಂತರ ನೋಡ್ತಾ ಬನ್ನಿ ಈಗ ಸರ್ ಏಸಿಯನ್ ಸಂಘಟನೆ ಅಂತ ತಿಳ್ಕೊಂಡು. ಹಾಗಾದ್ರೆ ಸ್ಥಾಪನೆ ಆಗಿದ್ದ ಯಾವಾಗ ಅಂದ್ರೆ 1967 ಆಗಸ್ಟ್ ಅಂತ ತಿಳ್ಕೊಂಡು. ಓಕೆ, ಆಗಸ್ಟ್ 8ರೊಳಗ. ಏಸಿಯನ್ ಸಂಘಟನೆ ವಿಸ್ತೃತ ರೂಪ ಅಂದ್ರ ಅಸೋಸಿಯೇಷನ್ ಆಫ್ ಸೌತ್ ಏಷ್ಯನ್ ನೇಷನ್ಸ್ ಅಂತ ತಿಳ್ಕೊಂಡು. ಓಕೆ, ಅಸೋಸಿಯೇಷನ್ ಆಫ್ ಸೌತ್ ಏಷಿಯನ್ ನೇಷನ್ಸ್ ಅಂತ ತಿಳ್ಕೊಂಡು. ಓಕೆ, ಅದೇ ರೀತಿ ಗಮನ ಇರಲಿ. ಸರ್ ಸ್ಥಾಪನೆ ಆಗಿದ್ದು 1967 ಆಗಸ್ಟ್ 8 ಅಂದ್ರ ಸರ್ ಮೊದಲ ಅಧಿವೇಶನ ಸ್ಥಾಪನೆಯ ಸ್ಥಳ ಯಾವ್ದಂದ್ರ ಥೈಲ್ಯಾಂಡಿನ ಬ್ಯಾಂಕಾಕ್ ದೊಳಗರಿ. ಇನ್ನ ಮೊದಲ ಅಧಿವೇಶನ ಎಲ್ಲಿ ನಡೀತಂದ್ರ 1976ರೊಳಗ. ಯಾವ ದೇಶ ರೀ? ಇಂಡೋನೇಷ್ಯಾದೊಳಗ. ಸರ್ ಯಾವ ನಗರ ಅಂದ್ರ ಬಾಲಿ ನಗರದೊಳಗ ನಡೀತದ. ಸರ್ ಈ ಸಂಘಟನೆ ಧ್ಯೇಯವಾಕ್ಯ ಏನದರಿ? 1 ವಿಷನ್ 1 ಐಡೆಂಟಿಟಿ 1 ಕಮ್ಯುನಿಟಿ ಅಂತೇಳಿ. ಸರ್ ವೀಕ್ಷಕ ದೇಶಗಳು ಎಷ್ಟದವ್ರಿ ಅಂದ್ರಲ್ಲಿ 1 ದೇಶದರಿ. ವೀಕ್ಷಕ ದೇಶ ಯಾವ್ದ? ಪಪುವಾ ನ್ಯೂಗಿನಿಯಾ. ಆದ್ರೆ ಕೇಂದ್ರ ಕಚೇರಿ ಎಲ್ಲದರಿ ಇದ್ರದಂದ್ರ ಇಂಡೋನೇಷ್ಯಾದ ಜಕಾರ್ತ ಒಳಗದ. ಸ್ಥಾಪಕ ಸದಸ್ಯ ರಾಷ್ಟ್ರ ಎಷ್ಟಿದೆ ಅಂದ್ರ 5 ಸದಸ್ಯ ರಾಷ್ಟ್ರಗಳು ಸ್ಥಾಪಕ ರಾಷ್ಟ್ರಗಳಾಗಿರ್ತಾವ, ಸ್ಥಾಪನೆಗೊಂಡಾಗಿದ್ದಂತ ರಾಷ್ಟ್ರಗಳು. ಆದ್ರೆ ಪ್ರಸ್ತುತ ಎಷ್ಟು ರಾಷ್ಟ್ರಗಳದವ್ರಿ ಅಂದ್ರೆ ಪ್ರೆಸೆಂಟ್ 11 ರಾಷ್ಟ್ರಗಳದಾವ. ಹಾಗಾದ್ರೆ 11 ರಾಷ್ಟ್ರಗಳನ್ನ ಗಮನಿಸಿದಾಗ ಒಂದ್ ಯಾವ್ದಂದ್ರ ಪೂರ್ವ ತೈಮೂರ್ ಅಂತ ಅದರಿ ಸರ್, ಫಿಲಿಪೈನ್ಸ್, ಸಿಂಗಾಪುರ, ಲಾವೋಸ್, ವಿಯೆಟ್ನಾಂ, ಇಂಡೋನೇಷ್ಯಾ ಅಂತದ, ಮಲೇಷಿಯಾ ಅಂತದ, ಬ್ರುನೈ, ಹಾಗಾದ್ರೆ ಮಯನ್ಮಾರ್, ಥೈಲ್ಯಾಂಡ್, ಸರ್ ಕಾಂಬೋಡಿಯಾ. ಸಿಂಪಲ್ ಆಗಿ ಕೋಡ್ ಮುಖಾಂತರ ನಿಮ್ಗೆ ಕೋಡ್ ಏನದ ಅಂದ್ರ PSLV IMBMTC ಅಂತೇಳಿ. BMTC ಅಂತೇಳಿ PMTC ರೀ. BMTC ಅಂತೇಳಿ ನೆನಪಿರ್ಲಿ. BMTC ಯಾವ್ದಿದು? BMTC ಆಗಿರ್ತದ. ಓಕೆ, ಸಿಂಪಲ್ ಆಗಿ ನೆನಪಿರ್ಲಿ ನಿಮ್ಗ. ಸರ್ ಏನ್ ವಿಶೇಷ ಅಂಶವನ್ನ ಗಮನಿಸಿದಾಗ ಇಲ್ಲಿ ನೋಡ್ತಾ ಹೋಗ್ರಿ ಸರ್, ಇಲ್ಲಿ ಪಿ ಅಂದ್ರೆ ಯಾವ್ದಾಗ್ತದ ನೋಡಿದಾಗ ಇಲ್ಲಿ 2 ರಾಷ್ಟ್ರದವ್ರಿ. ಪಿ ಇದೊಳಗ ಒಂದು ಪೂರ್ವ ತೈಮೂರ್ ಅಂತ ನೆನಪಿರ್ಲಿ. ಯಾವ್ದು? ಪೂರ್ವ ತೈಮೂರ. ಓಕೆ, ಇನ್ನೊಂದು ನೋಡಿದಾಗ ಇಲ್ಲಿ ಸರ್ ಫಿಲಿಪೈನ್ಸ್ ರೀ. ಯಾವ್ದಿದು? ಫಿಲಿಪೈನ್ಸ್ ಅಂತ ಕರಿತಾ ಹೋಗ್ತಿವಿ, ಫಿಲಿಪೈನ್ಸ್. ಇನ್ನು ಎಸ್ ನೋಡಿದ ಯಾವ್ದು ಸರ್ ಅಂದ್ರೆ ಸಿಂಗಾಪುರ ಇದೆ. ಎಸ್ ನೋಡಿದ ಯಾವ್ದಾಗಿರ್ತದ? ಸಿಂಗಾಪುರ ಆಗಿರ್ತದ. ಇನ್ನು ಎಲ್ ನೋಡಿದಾಗ ಯಾವ್ದಾಗಿರ್ತದ? ಲಾವೋಸ್ ಆಗಿರ್ತದ. ನೋಡ್ರಿ, ಎಲ್ ನೋಡಿದಾಗ ಲಾವೋಸ್ ಆಗಿರ್ತದ. ಇನ್ನ ವಿ ನೋಡಿದಾಗ ವಿಯೆಟ್ನಾಂ ಅಂತ ಕರಿತಾ ಹೋಗ್ತಿವಿ. ವಿಯೆಟ್ನಾಂ ಅನ್ನೋದು ವಿ ಅಂತ ಆಗಿರ್ತದ. ಸರ್ ಐ ಅಂದ್ರೆ ಯಾವ ದೇಶ ಸರ್ ಅಂದ್ರೆ ಇಂಡೋನೇಷ್ಯಾ ಸರ್. ಇದು ಐ ಅಂದ್ರೆ ಯಾವ್ದಂದ್ರ ಇಂಡೋನೇಷ್ಯಾ ಆಗಿರ್ತದ್ರಿ. ಅದೇ ರೀತಿ ಎಂ ನೋಡಿದಾಗ ಯಾವ್ದಾಗಿರ್ತದ ಅಂದ್ರ ಮಲೇಷಿಯಾ. ನೋಡ್ರಿ, ಯಾವ್ದಿದು?
ಮಲೇಷಿಯಾ ದೇಶ ಅಂತ ಕರಿತಾ ಹೋಗ್ತೀವಿ. ಬಿ ನೋಡಿದ ಯಾವ್ದಂದ್ರ ಬ್ರೂನೈ ದೇಶ ಅಂತ ಕರಿತಾ ಹೋಗ್ತೀವಿ. ಎಂ ನೋಡಿದ ಮಳೆ ಮಯನ್ಮಾರ್, ಯಾವ್ದಿದು ಮಯನ್ಮಾರ್ ದೇಶ ಆಗಿರ್ತದ. ಇನ್ನ ಟಿ ನೋಡಿದಾಗ ಥೈಲ್ಯಾಂಡ್, ಯಾವ್ದಂದ್ರ ಥೈಲ್ಯಾಂಡ್ ದೇಶ ಕಂಡು ಬರ್ತದ, ಥೈಲ್ಯಾಂಡ್ ಅಂತೇಳಿ. ಸಿ ನೋಡಿದಾಗ ಕಾಂಬೋಡಿಯಾ, ನೋಡ್ರಿ ಸಿ ನೋಡಿದ ಯಾವ್ದಂದ್ರ ಕಾಂಬೋಡಿಯಾ. ಇವೇನಂದ್ರ ಸರ ಈ ಕೋಡಿನ ಮುಖಾಂತರ ನೆನ್ಬಿಡ್ಗೋರಿ, ಇವ ರಾಷ್ಟ್ರಗಳ ಇವ ಇಲ್ಲ ಅಲ್ಲಿ ಅದಾವ, ಆದ್ರೆ ಏನಪ್ಪಾ ಅಂದ್ರೆ ಕೋಡಿನ ಮುಖಾಂತರ ಇಲ್ಲಿ ಕ್ವಶನ್ ಕೇಳ್ತಾ ಹೋಗ್ತಾನ. ಸರ್ ಇದ್ರೊಳಗ ಸ್ಥಾಪಕ ರಾಷ್ಟ್ರಗಳು ಯಾವ್ದ್ರಿ ಅಂತ್ರಿ? 5 ಅದಾವಲ್ಲ ಸ್ಥಾಪಕ ರಾಷ್ಟ್ರಗಳು. ಒಂದ್ ಯಾವ್ದಂದ್ರ ಸಿಂಗಾಪುರ, ನೋಡ್ರಿ ಯಾವ್ದು ಸಿಂಗಾಪುರ ಸ್ಥಾಪಕ ರಾಷ್ಟ್ರ ರೀ. ಅದೇ ರೀತಿನ ಫಿಲಿಪೈನ್ಸ್ ಯಾವ್ದಾಗಿರುತ್ತೆ, ಫಿಲಿಪೈನ್ಸ್ ಕೂಡ ಸ್ಥಾಪಕ ರಾಷ್ಟ್ರ ಇರ್ತದ. ಅದೇ ರೀತಿ ಪ್ರಮುಖವಾಗಿ ಇಂಡೋನೇಷ್ಯಾ ಸರ, ಇಂಡೋನೇಷ್ಯಾನು ಕೂಡ ಏನಾಗಿರ್ತದ ಅಂದ್ರೆ ಸ್ಥಾಪಕ ರಾಷ್ಟ್ರ ಆಗಿರ್ತದ. ಅದೇ ರೀತಿ ಪ್ರಮುಖವಾಗಿ ಮಲೇಷಿಯಾ, ನೋಡ್ರಿ ಯಾವ್ದು ಮಲೇಷಿಯಾ ದೇಶ, ಮಲೇಷಿಯಾನು ಕೂಡ ಏನಾಗಿರ್ತದ ಸ್ಥಾಪಕ ರಾಷ್ಟ್ರವಾಗಿರ್ತದ. ಇನ್ನೊಂದು ಯಾವುದು ಅಂದ್ರೆ ನಿಮ್ಗೆ ಗೊತ್ತಿರಲಿ ಸರ್ ಥೈಲ್ಯಾಂಡ್ ದೇಶ ಸರ. ಈ 5 ರಾಷ್ಟ್ರಗಳು ಏನಾಗಿರ್ತಾವ ಏಸಿಯನ್ ಸಂಘಟನೆಯ ಸ್ಥಾಪಕ ರಾಷ್ಟ್ರಗಳು ಥೈಲ್ಯಾಂಡ್ ಅಂತ ತಿಳ್ಕೊಂಡು ಓಕೆ. ಹಾಗಾದ್ರೆ ಇದು ಏಸಿಯನ್ ಸಂಘಟನೆ ವಿಶೇಷತೆ ರೀ. ಸರಿ, ಇತ್ತೀಚಿನ ಅಧಿವೇಶನಗಳನ್ನ ಗಮನಿಸಿದಾಗ್ರಿ 2024 44, 45ನೇ ಅಧಿವೇಶನ ಲಾವೋಸ್ನೊಳಗ ನಡೀತದ. ಓಕೆ. ಇನ್ನು 2025 46 ಮತ್ತು 47ನೇ ಅಧಿವೇಶನ ಮಲೇಷಿಯಾದ ಕೌಲಾಲಂಪುರದೊಳಗ. ಇನ್ನು 2026 48 ಮತ್ತು 49ನೇ ಅಧಿವೇಶನ ಫಿಲಿಪೈನ್ಸ್ ಒಳಗ ನಡೀತದ. ಇನ್ನು ಅದೇ ರೀತಿ 2027 50 ಮತ್ತು 51ನೇ ಅಧಿವೇಶನ ಸಿಂಗಾಪುರದೊಳಗ ನಡೀತದ. ಇದು ಈ ಸಂಘಟನೆಯ ವಿಶೇಷ ಅಂಶವಾಗಿರ್ತದ. ಓಕೆ, ಏಷಿಯನ್ ಸಂಘಟನೆ ಅಂತ ತಿಳ್ಕೊಂಡು ಹಾಗಾದ್ರೆ ಇದು ಗೊತ್ತಿರಲಿ. ಓಕೆ, ನಾನು ನೋಡ್ತಾ ಬನ್ನಿ ಮತ್ತೊಂದು ಸಂಘಟನೆಯನ್ನ ಗಮನಿಸಿದಾಗ ಯುರೋಪಿಯನ್ ಯೂನಿಯನ್ ಅಂತ ಅದ್ರಿ. ಯುರೋಪಿಯನ್ ಯೂನಿಯನ್ ಸರ್ ನಾವು ಶಾರ್ಟ್ ಕಟ್ ಆಗಿ ಈ ಒಂದ್ ಕರಿತಾ ಹೋಗ್ತೇವಿ. ಸರ್ ಏನ್ರಿ ಅಂದ್ರೆ ಸ್ಥಾಪನೆಯಾದ ವರ್ಷ ಏನ್ರಿ ಸರ್ ಅಂದ್ರೆ 1993 ಅಂತೇಳಿ. ಯಾವ ಒಪ್ಪಂದದ ಪ್ರಕಾರ ಅಂದ್ರೆ ಮ್ಯಾಸ್ಟ್ರಿಚ್ ಒಪ್ಪಂದದ ಪ್ರಕಾರ. ಕೇಂದ್ರ ಕಚೇರಿಯಲ್ಲಿ ಅದರಿ ಬೆಲ್ಜಿಯಂದೊಳಗದ. ಯಾವ ನಗರದೊಳಗದ? ಬ್ರುಸೆಲ್ ನಗರದೊಳಗದ. ಸ್ಥಾಪಕ ರಾಷ್ಟ್ರ ಎಷ್ಟು? 5 ರಾಷ್ಟ್ರ ಅದಾವ. ಪ್ರಸ್ತುತ ರಾಷ್ಟ್ರ ಎಷ್ಟು? 27 ರಾಷ್ಟ್ರ ಅದಾವ. ಹಾಗಾದ್ರೆ ಕೊನೆಯದಾಗಿ ಸದಸ್ಯತ್ವವನ್ನು ಪಡೆದಂತ ರಾಷ್ಟ್ರಗಳು ಯಾವುದು ಯಾವ್ಯಾವಾಗ ಅಂದ್ರ 2007ರಲ್ಲಿ ಬಲ್ಗೇರಿಯಾ ಅಂತ ಒಂದು ದೇಶ ಸದಸ್ಯತ್ವವನ್ನು ಪಡೆದುಕೊಳ್ತದ. ಅದೇ 2007 ರೊಮೇನಿಯಾ ಅನ್ನೋದು ಕೂಡ ಏನ್ ಮಾಡ್ತದ ಸದಸ್ಯತ್ವವನ್ನ ಪಡೆದುಕೊಂಡಿತು. ಸರಿ, ಇತ್ತೀಚೆಗೆ ಈ ಸಂಘಟನೆಯಿಂದ ಹೊರ ನಡೆದ ರಾಷ್ಟ್ರ ಯಾವ್ದಂದ್ರ ಇಂಗ್ಲೆಂಡ್ ಆಗಿರ್ತದ, ಇಂಗ್ಲೆಂಡ್ ದೇಶ. ಹಾಗಾದ್ರೆ ಈ ಇಂಗ್ಲೆಂಡ್ ದೇಶ ಯಾವಾಗ ಹೊರ ನಡೀತಿರಂದ್ರ 2020 ಜನವರಿ 1ಕ್ಕೆ ಏನ್ ಮಾಡ್ತದ ಹೊರ ನಡೆಯಿತು ಈ ಸಂಘಟನೆಯಿಂದ. ಯಾಕ್ರಿ ಅಂದ್ರ ನೋಡ್ರಿ ಯೂರೋ ಕರೆನ್ಸಿಯ ಪ್ರಭಾವದಿಂದಾಗಿ ನೆನ್ಪಿಡ್ಗೋರಿ. ಯೂರೋ ಕರೆನ್ಸಿಯಿಂದ, ಯೂರೋ ಕರೆನ್ಸಿ ಯಾವ ಕರೆನ್ಸಿ ಅಂದ್ರೆ ಯೂರೋ ಕರೆನ್ಸಿಯ ಪ್ರಭಾವದಿಂದಾಗಿ. ಹಾಗಾದ್ರೆ ಇಂಗ್ಲೆಂಡ್ ದೇಶದ ಕರೆನ್ಸಿಯ ಮೌಲ್ಯ ಕಡಿಮೆ ಆಗ್ತದ. ಓಕೆ, ಹಾಗಾದ್ರೆ ಇಂಗ್ಲೆಂಡ್ ದೇಶದ ಈ ಒಂದು ಏನು ಹೊರಗೋಗ್ಯದಲ್ಲ ಇಂಗ್ಲೆಂಡ್ ದೇಶದಕ್ಕೆ ನಾವು ಏನ್ ಕರಿತೀವಿ ನೋಡಿದಾಗ ಬ್ರೆಕ್ಸಿಟ್ ಅಂತ ಕರಿತೀವಿ. ಹಾಗಾದ್ರೆ ಯುರೋಪಿಯನ್ ಯೂನಿಯನ್ ಸಂಘಟನೆಯಿಂದ ಇಂಗ್ಲೆಂಡ್ ದೇಶ ಹೊರ ನಡೆದ ಘಟನೆಯನ್ನ ನಾವು ಬ್ರೆಕ್ಸಿಟ್ ಅಂತ ಕರಿತಾ ಹೋಗ್ತೀವಿ, ಗಮನ ಇರಲಿ. ಓಕೆನಾ. ಪ್ರಸ್ತುತವಾಗಿ ಈ ಒಂದು ಯುರೋಪಿಯನ್ ಕೌನ್ಸಿಲ್ ನ ಅಧ್ಯಕ್ಷರನ್ನ ಗಮನಿಸಿದಾಗ್ರಿ ಆಂಟೋನಿಯಾ ಕೋಸ್ಟಾ ಅಂದ್ಕೊಂಡು ಬರ್ತಾರ. ಇವ್ರದ್ದು ಯಾವ ದೇಶ? ಪೋರ್ಚುಗಲ್ನವರಾಗಿರ್ತಾರ. ಪ್ರೆಸೆಂಟ್ ಯುರೋಪಿಯನ್ ಯೂನಿಯನ್ ಆಯೋಗದ ಅಧ್ಯಕ್ಷರಾದ ಉರ್ಸುಲಾ ವಾನ್ ಡಿಯರ್ ಅದರ, ಬೆಲ್ಜಿಯಂದವರಾಗಿರ್ತಾರ. ಸರಿ, ಇನ್ನ ಯುರೋಪಿಯನ್ ಯೂನಿಯನ್ ಸಂಘಟನೆಯಲ್ಲಿ ಯೂರೋ ಕರೆನ್ಸಿಯನ್ನ ಬಳಸುವ ರಾಷ್ಟ್ರಗಳು ಎಷ್ಟದಾವ ಅಂತ ಕೇಳ್ತಾ ಹೋಗ್ತಾನೆ. ಯೂರೋ ಜೋನ್ ರಾಷ್ಟ್ರಗಳು, ಇವುಗಳನ್ನ ನಾವು ಯೂರೋ ಜೋನ್ ರಾಷ್ಟ್ರಗಳನ್ನ ಕರಿತಾ ಹೋಗ್ತೇವಿ. ಅದ್ರ ನೋಡ್ರಿ ಯುರೋಪಿಯನ್ ಯೂನಿಯನ್ ಸಂಘಟನೆಯ 27 ಸದಸ್ಯ ರಾಷ್ಟ್ರಗಳಲ್ಲಿ ಯೂರೋ ಕರೆನ್ಸಿನ ಬಳಸುವ ರಾಷ್ಟ್ರ ಅಂದ್ರೆ 21 ಅದಾವ. ಅಂದ್ರೆ ಯುರೋಪಿಯನ್ ಯೂನಿಯನ್ 27 ರಾಷ್ಟ್ರಗಳಲ್ಲಿ ಪ್ರೆಸೆಂಟ್ 21 ರಾಷ್ಟ್ರಗಳು ಯೂರೋ ಕರೆನ್ಸಿನ ಬಳಸ್ತಾ ಹೋಗ್ತಾವ. ಹಾಗಾದ್ರೆ 20ನೇ ಸದಸ್ಯ ರಾಷ್ಟ್ರ ಯಾವ್ದ್ರಿ? ಯೂರೋ ಕರೆನ್ಸಿಯನ್ನು ಬಳಸಲು ಒಪ್ಪಿಗೆ ನೀಡಿದ 20ನೇ ಸದಸ್ಯ ರಾಷ್ಟ್ರ ಯಾವ್ದಂದ್ರ ಕ್ರೊವೇಷಿಯಾ ಅಂತ ನೋಡ್ತಾ ಹೋಗ್ತೀವಿ. ಇದು 2023 ಆಗ್ತದ. ಅದೇ ರೀತಿ 21ನೇ ರಾಷ್ಟ್ರ ಯಾವ್ದಂದ್ರ ಬಲ್ಗೇರಿಯಾ ಅಂತ ಕಾಣ್ತಾ ಹೋಗ್ತೀವಿ. ಇದು 2026 ಜನವರಿ 1ರಂದು ಇತ್ತೀಚೆಗೆ ಏನ್ ಮಾಡ್ತದಂದ್ರ ಸರಿ ಯುರೋಪಿಯನ್ ಯೂನಿಯನ್ ಸಂಘಟನೆ ಒಳಗ ಯೂರೋ ಕರೆನ್ಸಿ 21ನೇ ಸದಸ್ಯ ರಾಷ್ಟ್ರವಾಯ್ತು ಅಂತ ಗೊತ್ತಿರಲಿ. ಇನ್ನು ಯುರೋಪಿಯನ್ ಯೂನಿಯನ್ ಸಂಘಟನೆ ಒಳಗ್ರಿ ಯೂರೋ ಕರೆನ್ಸಿ ಒಪ್ಪಂದ ಆಗಿದ್ದು 1999 ಸರಿ. ಇನ್ನ ಅದೇ ರೀತಿ ಇತ್ತೀಚಿನ ಯೂರೋ ಕರೆನ್ಸಿ ಜಾರಿಗೆ ಬಂದಿದ್ದು ಯಾವಾಗಂದ್ರ 2002 ಏನ್ ಮಾಡ್ತದ ಜಾರಿಗೆ ಬಂತು ಅಂತ ಗೊತ್ತಿರ್ಲಿ. ಹಾಗಾದ್ರೆ ಇತ್ತೀಚಿನ ಯುರೋಪಿಯನ್ ಯೂನಿಯನ್ ಸಂಘಟನೆಯ ಅಧಿವೇಶನ ಎಲ್ಲಿ ನಡೀತಿರಿ ಅಂದ್ರ ಬ್ರುಸೆಲ್ನೊಳಗ ನಡೀತಿರಿ. ಬ್ರುಸೆಲ್ನೊಳಗ ನಡೀತದೆ, ಬೆಲ್ಜಿಯಂ ದೇಶದ ಬ್ರುಸೆಲ್ನೊಳಗ. ಹಾಗಾದ್ರೆ ಏನ್ರಿ ವಿಶೇಷತೆ ಗಮನಿಸಿದಾಗ ನಿಮ್ಗೆ ಗೊತ್ತಿರ್ಲಿ ಸರ್, ಇಲ್ಲಿ ಈ 2026 ಗಣರಾಜ್ಯೋತ್ಸವ ದಿನಕ್ರಿ ಗಣರಾಜ್ಯೋತ್ಸವ ಅಂತ ಕರಿತಾವ. ರಾಜ್ಯೋತ್ಸವ ಅಂತ ಹೇಳ್ಕೊಂಡು ರಾಜ್ಯೋತ್ಸವ. ಸರಿ, ಈ ಗಣರಾಜ್ಯೋತ್ಸವ ದಿನಕ್ಕ ಸರ್ ಯಾರ್ಯಾರಿಲ್ಲಿ ಅತಿಥಿಯಾಗಿ ಬಂದಿರ್ತಾರ ಅಂದ್ರ ಮುಖ್ಯ ಅತಿಥಿಯಾಗಿ ಆಂಟೋನಿಯಾ ಕೋಸ್ಟಾ ಮತ್ತು ಉರ್ಸುಲಾ ವಾನ್ ಡಿಯರ್. ಅಂದ್ರ ಭಾರತದ ಗಣರಾಜ್ಯೋತ್ಸವ ರೀ 2026 ಗಣರಾಜ್ಯೋತ್ಸವ ನಡೀತದಲ್ಲ ಜನವರಿ ತಿಂಗಳಿನೊಳಗ. ಇಲ್ಲೇ ಸರ್ ಭಾರತಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದವರು ಯಾರಪ್ಪ ಅಂದ್ರ ಇದೇ ಆಂಟೋನಿಯಾ ಕೋಸ್ಟಾ ಮತ್ತು ಉರ್ಸುಲಾ ವಾನ್ ಡಿಯರ್ ಅವರು ಏನ್ ಮಾಡ್ತಾರೆ ಇಲ್ಲಿ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದ್ರು. ಸರ್ ನೋಡ್ರಿ 1950ರಿಂದ ನಾವು ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳನ್ನು ಕರೆಸ್ತಾ ಬರ್ತೇವಿ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ 1950ರಿಂದ 2026 ಗಮನಿಸಿದಾಗ ಇಲ್ಲಿ ಕೂಡ ಯಾವುದೇ ಒಬ್ಬ ಮಹಿಳಾ ವ್ಯಕ್ತಿಯನ್ನ ನಾವು ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯನ್ನಾಗಿ ಕರೆಸಿದ್ದಿಲ್ಲ.
ಆದ್ರೆ ಕರ್ಸಿದ್ವಿ ಈಗ ಪ್ರೆಸೆಂಟ್ ಆಗಿ ಯಾರಂದ್ರ ಅದು ಸರ್ ಉರ್ಸುಲಾ ವಾಂಡೇರ್ ಅಂತ ತಿಳ್ಕೊಂಡು ಓಕೆ, ಅವರು ಕೂಡ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತ ಮೊದಲ ಮಹಿಳೆ. ಓಕೆನಾ, ಭಾರತದ ಮೊದಲ ಗಣರಾಜ್ಯೋತ್ಸವವನ್ನು ಗೊತ್ತಿರಲಿ ನಿಮ್ಗೆ 1950 ಅಂತ ಹೇಳೇನಲ್ಲ, ಅವಾಗ ಯಾರಂದ್ರ ಡಾಕ್ಟರ್ ನೋಡ್ರಿ ಇಂಡೋನೇಷ್ಯಾದ ಅಧ್ಯಕ್ಷ ಡಾಕ್ಟರ್ ಸುಕಾರ್ನೋರ್ ಅವ್ರು ಏನ್ ಮಾಡಿರ್ತಾರ ಅಂದ್ರ ಬಂದಿರ್ತಾರ. ಓಕೆ, ಇಲ್ಲೇ ಮುಖ್ಯ ಅತಿಥಿಯಾಗಿ ಅಂತ ಗೊತ್ತಿರ್ಲಿ. ಸರ್ ಇನ್ನೊಂದ್ ಏನಪ್ಪಾ ಅಂದ್ರ ಈ ಯುರೋಪಿಯನ್ ಯೂನಿಯನ್ ಒಂದಿಗ್ರಿ ಏನು ಇವ್ರು ಯುರೋಪಿಯನ್ ಯೂನಿಯನ್ ಸಂಘಟನೆ ಮುಖ್ಯಸ್ಥರ ಭಾರತಕ್ಕೆ ಬಂದಿದ್ರಲ್ಲ, ಅವಾಗ ಸರ್ ನಮ್ಮ ಭಾರತ ದೇಶ ಯುರೋಪಿಯನ್ ಯೂನಿಯನ್ ಸಂಘಟನೆಯೊಂದಿಗೆ ಒಪ್ಪಂದ ಮಾಡ್ಕೊಳ್ತದ. ಹಾಗಾದ್ರೆ ಆ ಒಪ್ಪಂದವನ್ನ ಏನಂತ ಕರಿತಾ ಹೋಗ್ತೇವೆ ಅಂದ್ರ ಸಗದ್ರ ನೋಡ್ರಿ, ಅದ್ರ ಮದರ್ ಆಫ್ ಆಲ್ ಡೀಲ್ಸ್ ಅಂತೇಳಿ. ಯಾವ್ದಂದ್ರ ಮದರ್ ನೋಡ್ರಿ, ಮದರ್ ಆಫ್ ಆಲ್ ಡೀಲ್ಸ್ ಅಂತ, ಆಲ್ ಡೀಲ್ಸ್ ನೋಡ್ರಿ, ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರಿತಾ ಹೋಗ್ತೀವಿ. ಅದ್ರ ಮದರ್ ಆಫ್ ಆಲ್ ಡೀಲ್ಸ್ ಅಂತ ತಿಳ್ಕೊಂಡು ಸರ್ ಯಾವ ಒಪ್ಪಂದವನ್ನ ಕರಿತೇವೆ ಅಂದ್ರ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಸಂಘಟನೆಯ ಮಧ್ಯೆ ನಡೆದಂತ ಒಂದು ಒಪ್ಪಂದವನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇದು ಸರ್ ಮುಕ್ತ ವ್ಯಾಪಾರದ ಒಂದು ಒಪ್ಪಂದವಾಗಿರ್ತದ. ಓಕೆ ಸರ್, ಫ್ರೀ ಟ್ರೇಡ್ ಅಗ್ರಿಮೆಂಟ್ FT ಅಂತ ಕರಿತಾರೆ. ಓಕೆ, FTA ಅಂತ ತಿಳ್ಕೊಂಡು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಪ್ಪಂದ ಆಗಿರ್ತದ. ಹಾಗಾದ್ರೆ ಇದು ಅತ್ಯಂತ ದೊಡ್ಡದಾದ ಒಪ್ಪಂದ ಇದು. ಈ ಕಾರಣಕ್ಕಾಗಿ ಇದಕ್ಕೆ ನಾವು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈಗ ಇಷ್ಟು ಸಂಘಟನೆಗಳ ಮೇಲೆ ನಮಗ ಎಕ್ಸಾಮ್ ನೊಳಗ ಕ್ವಶನ್ಗಳಾಗಿರ್ತಾವ. ಹಾಗಾದ್ರೆ ಇದರ ಮುಂದಿನ ಭಾಗವನ್ನ ಇನ್ನೊಂದು ತರಗತಿಯಲ್ಲಿ ಇನ್ನೊಂದಿಷ್ಟು ವಿಶೇಷ ಸಂಘಟನೆಗಳ ಮೂಲಕ ನೋಡ್ತಾ ಹೋಗೋಣಂತ. ಸರ್, ಇಲ್ಲಿಯವರೆಗೆ ನನ್ನ ಕ್ಲಾಸನ್ನು ವೀಕ್ಷಿಸಿದ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.